ಸೊ ವೆಲ್ಕಮ್ ಟು ಕರ್ನಾಟಕ ಟ್ರೇಡರ್ಸ್ ನ ಮತ್ತೊಂದು ವಿಡಿಯೋಗೆ. ಸೊ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಅಗೈನ್ ನಮಗೆ ಡೈರೆಕ್ಷನ್ ಅಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಈಗಾಗಲೇ ನಾವು ಕ್ಯಾಂಡಲ್ಸ್ ಬಗ್ಗೆ ನೋಡಿದೀವಿ, ತಿಳ್ಕೊಂಡಿದೀವಿ, ಅರ್ಥ ಆಗಿದೆ. ರೈಟ್ ಕನ್ಫರ್ಮೇಶನ್ ತಗೊಳ್ಳೋದು, ಎಂಟ್ರಿ ತಗೊಳ್ಳೋದು, ಸ್ಟಾಪ್ ಲಾಸ್ ತಗೊಳ್ಳೋದು, ಟಾರ್ಗೆಟ್ ತಗೊಳ್ಳೋದು, ಇದೆಲ್ಲವೂ ಅರ್ಥ ಆಗಿದೆ. ಬಟ್ ಯಾವ ಡೈರೆಕ್ಷನ್ ಅಲ್ಲಿ ಟ್ರೇಡ್ ಮಾಡಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ಇವಾಗ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ, ನದಿ ಯಾವ ಸೈಡ್ ಅಲ್ಲಿ ಫ್ಲೋ ಆಗ್ತಾ ಇದೆ ಅಂದ್ರೆ ಹರಿತಾ ಇದೆ, ಆ ಸೈಡ್ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಬರದೇ ಇದ್ರೂ ಕೂಡ ನಾವು ಎಸ್ಕೇಪ್ ಆಗುವಂತ ಸಾಧ್ಯತೆ ಜಾಸ್ತಿ ಇರುತ್ತೆ, ಬಿಕಾಸ್ ಆಫ್ ದ ಫೋರ್ಸ್, ರೈಟ್? ಒಂದ್ ವೇಳೆ ನಾವು ಅದರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಗೊತ್ತಿಲ್ಲದೆ ಇದ್ದಾಗ ಹೋದ್ವಿ ಅಂದ್ರೆ, ಸೊ ರಿಸ್ಕ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ, ಕರೆಕ್ಟಾ? ಸೊ ಇದ್ರಲ್ಲಿ ಈ ಫೋರ್ಸ್ ಯಾವ ಸೈಡ್ ಅಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್ ಆದಂತ ಒಂದು ವಿಷಯ. ಸೊ ಹಾಗಾಗಿ ಇವತ್ತಿನ ಈ ಒಂದು ಏನು ಚಾಪ್ಟರ್ ಅಲ್ಲಿ ನಾವು ಡೈರೆಕ್ಷನ್ ಅನ್ನ ತಿಳ್ಕೊಳ್ಳೋದಕ್ಕೆ ಯೂಸ್ ಮಾಡುವಂತ ಒಂದು ಟೂಲ್ ಬಗ್ಗೆ ನೋಡ್ತೀವಿ. ಅಂಡ್ ಅದರಲ್ಲಿ ಲೈಟ್ ಆಗಿ ಒಂದು ಅಡ್ವಾನ್ಸ್ ಟಾಪಿಕ್ ಅನ್ನ ಕೂಡ ನಾನು ಟಚ್ ಮಾಡ್ತೀನಿ. ಸೊ ಇಲ್ಲಿ ನಿಮ್ಗೆ ಡೈರೆಕ್ಷನ್ ಅಲ್ಲಿ ಕನ್ಫ್ಯೂಷನ್ ಯಾಕಾಗುತ್ತೆ ಅಂತ ಕೇಳಿದ್ರೆ, ಮಾರ್ಕೆಟ್ ಯಾವಾಗ್ಲೂ ಒಂದೇ ಡೈರೆಕ್ಷನ್ ಅಲ್ಲಿ ಹೋಗಲ್ಲ. ಎಕ್ಸಾಂಪಲ್ಗೆ ಈ ತರ ಒಂದೇ ಸಿಂಗಲ್ ಕ್ಯಾಂಡಲ್ ಅಲ್ಲಿ ನಮ್ಗೇನಾಗಲ್ಲ, ಫಾಲ್ ಆಗಲ್ಲ. ಸೊ ಸರ್ಟನ್ ಟೈಮ್ ವರ್ಗು ಕೆಳಗಡೆ ಬರುತ್ತೆ, ಮತ್ತೆ ಫುಲ್ ಬ್ಯಾಕ್ ತಗೊಳುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ಒಂದು ಫುಲ್ ಬ್ಯಾಕ್ ತಗೊಳುತ್ತೆ, ಮತ್ತೆ ಕೆಳಗಡೆ ಹೋಗುತ್ತೆ, ರೈಟ್? ಸೊ ಇದರಲ್ಲಿ ನಾವು ಮಾರ್ಕೆಟ್ ಅನ್ನ ಇಲ್ಲಿಂದ ನೋಡಿದಾಗ ನಮಗೆ ಡೌನ್ ಟ್ರೆಂಡ್ ಕಾಣುತ್ತೆ, ಬಟ್ ಇಲ್ಲಿ ರಿವರ್ಸಲ್ ಆಗ್ಬೇಕಾದ್ರೆ ಇದು ಅಪ್ ಟ್ರೆಂಡ್ ಅಂತ ಅನ್ಕೊಂಡು ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು, ರೈಟ್? ಅಂದ್ರೆ ಇಲ್ಲಿಂದ ರಿವರ್ಸಲ್ ಆಗ್ಬಿಡ್ತು, ಅಪ್ ಟ್ರೆಂಡ್ ಕನ್ವರ್ಟ್ ಆಗ್ಬಿಡ್ತು ಅನ್ನುವಂತ ಕನ್ಫ್ಯೂಷನ್ ನಮಗೆ ಯಾವಾಗ್ಲೂ ಕಾಣಿಸುತ್ತೆ. ಸೊ ಹಾಗಾದ್ರೆ ನಾವು ಒಂದು ರೈಟ್ ಡೈರೆಕ್ಷನ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ಳೋಣ. ಆರ್ ಯು ಪೀಪಲ್ ರೆಡಿ? ಎಸ್. ಸೊ ಹಾಗಾದ್ರೆ ಮೊದಲನೇ ವಿಷಯ, ನಾವೊಂದು ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಎಮೋಷನ್ ಏನಿರುತ್ತೆ, ಅಕಾರ್ಡಿಂಗ್ ಟು ದಟ್ ನಾವು ನೋಡುವಂತ ವ್ಯೂ ಚೇಂಜ್ ಆಗುತ್ತೆ ಓವರ್ ಆಲ್ ಆಗಿ, ರೈಟ್? ಸೊ ಹಾಗಾಗಿ ಎಮೋಷನ್ ಇಲ್ಲದೆ ಇರುವಂತ ಒಂದು ಕ್ಯಾಲ್ಕುಲೇಟೆಡ್ ಟೂಲ್ ಅನ್ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವು ಮ್ಯಾನ್ಯಲಿ ಯಾವ ರೀತಿ ಮಾಡೋದು ಅನ್ನೋದನ್ನ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಆ ಟೂಲ್ ಹೆಸರು SMA ಅಂತ, ಸಿಂಪಲ್ ಮೂವಿಂಗ್ ಆವರೇಜ್ ಅಂತ ಬರ್ಕೊಳ್ಳಿ. ಸಿಂಪಲ್ ಮೂವಿಂಗ್ ಆವರೇಜ್ ಅನ್ನುವಂತ ಒಂದು ಟೂಲ್ ಅನ್ನ ನಾವು ಯೂಸ್ ಮಾಡ್ತೀವಿ ಇದನ್ನ ತಿಳ್ಕೊಳ್ಳೋದಕ್ಕೆ. ಸೊ ಇದನ್ನ ಹೆಂಗಪ್ಪ ಯೂಸ್ ಮಾಡೋದು ಅಂತ ಕೇಳಿದ್ರೆ, ವೆರಿ ಸಿಂಪಲ್. ಟ್ರೇಡಿಂಗ್ ವ್ಯೂ ಓಪನ್ ಮಾಡಿ, ಅಥವಾ ನೀವು ಯಾವ ಬ್ರೋಕರ್ ಅಲ್ಲಿ ಟ್ರೇಡ್ ಮಾಡ್ತೀರಾ ಆ ಚಾರ್ಟ್ ಓಪನ್ ಮಾಡಿ, ಇಲ್ಲಿ ನಿಮಗೆ ಇಂಡಿಕೇಟರ್ ಅಂತ ಒಂದು ಕಾಣುತ್ತೆ, ರೈಟ್? ಇಲ್ಲಿ ಸರ್ಕಲ್ ಹಾಕಿದ್ದೀನಲ್ಲ, ಆ ಇಂಡಿಕೇಟರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಕಾಲಮ್ ಅಲ್ಲಿ ಓಕೆ ಇಂಡಿಕೇಟರ್ ಫಾರ್ಮ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸರ್ಚ್ ಅಲ್ಲಿ ಹೋಗಿ SMA ಅಂತ ಟೈಪ್ ಮಾಡಿ. ಸೊ ಇಲ್ಲಿ ನಿಮಗೆ ಬರುತ್ತೆ ಮೂವಿಂಗ್ ಆವರೇಜ್ ಸಿಂಪಲ್, ರೈಟ್? ಮೂವಿಂಗ್ ಆವರೇಜ್ ಸಿಂಪಲ್ ಅನ್ನೋದು ಬರುತ್ತೆ. ಫಾಸ್ಟ್ ಆಗಿ ಹೋಗ್ತಾ ಇದೆ ಅಂದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ, ರೈಟ್? ನೆಕ್ಸ್ಟ್, ಸೊ ಇದನ್ನ ಓಪನ್ ಮಾಡಿ ಅದರಲ್ಲಿ ನೀವು ಕ್ಲಿಕ್ ಮಾಡಿದ್ರೆ, ಸೊ ಇದು ನಿಮ್ಗೆ ಈ ರೀತಿ ಆಡ್ ಆಗುತ್ತೆ. ಟಾಪ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ SMA ಅಂತ ಕಾಣಿಸ್ತಿದೆ ಅಲ್ವಾ? ಸೊ ಅದು ನಿಮ್ಗೆ ಆಡ್ ಆಗಿರುತ್ತೆ. ಅಂಡ್ ಈ ಲೈನ್ ಏನ್ ಕಾಣಿಸ್ತಾ ಇದೆ, ಅದೇ ಒಂದು ಇಂಡಿಕೇಟರ್, ಅದೇ ಒಂದು ಟೂಲ್ ಆಗಿರುತ್ತೆ. ಸೊ ಅಲ್ಲಿ ಪಕ್ಕದಲ್ಲಿ ನಿಮಗೆ ಪಕ್ಕದಲ್ಲಿ, ರೈಟ್? ಸೊ ಇಲ್ಲಿ ಒಂದು ಡಾಟ್ ಇದೆ ಅಲ್ವಾ? ಸೊ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ ಸಿಂಬಲ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ನೀವು ಟಿಕ್ ಮಾಡಿದ್ರೆ ಸೊ ಅದೇನಾಗುತ್ತೆ, ಈ ರೀತಿ ಒಂದು ಮತ್ತೊಂದು ಪ್ಯಾನಲ್ ಓಪನ್ ಆಗುತ್ತೆ. ಸೊ ಇದರಲ್ಲಿ ನೀವು ಜಸ್ಟ್ ಇನ್ಪುಟ್ಸ್ ಹೋಗಿ, ಇನ್ಪುಟ್ಸ್ ಸ್ಟೈಲ್ಸ್ ಅಂತ ಇರುತ್ತೆ ಅದು, ಸೊ ಅದನ್ನ ಚೇಂಜ್ ಮಾಡಿ ಇನ್ಪುಟ್ಸ್ ಹೋಗಿ, ಇನ್ಪುಟ್ಸ್ ಅಲ್ಲಿ ಈ ಲೆಂತ್ ಅಂತ ಏನಿರುತ್ತೆ ಅದು ಡಿಫಾಲ್ಟ್ ಬಂದು 9, 10, 11 ಎಷ್ಟೋ ಇರುತ್ತೆ, ಅದನ್ನ 20ಕ್ಕೆ ಚೇಂಜ್ ಮಾಡಿ. ಏನಕ್ಕೆ 20ಕ್ಕೆ ಚೇಂಜ್ ಮಾಡಬೇಕು ಅಂತ ಕೇಳೋದಾಯ್ತು ಅಂದ್ರೆ, ವೆರಿ ಸಿಂಪಲ್. ಸೊ ಇವಾಗ ನಾವು ನೋಡ್ತಾ ಇರೋಂತ ಒಂದು ಟೆಕ್ನಿಕ್ ಏನಿದೆ, ಸೊ ಇದೆಲ್ಲ ನಮಗೆ ಅಪ್ಲೈ ಆಗೋದು ಬೇಸ್ಡ್ ಆನ್ ನಂಬರ್ಸ್, ರೈಟ್? ಟ್ರೇಡಿಂಗ್ ಅನ್ನೋದು ಮ್ಯಾಕ್ಸ್, ಓಕೆ? ಸೈನ್ಸ್ ಅಲ್ಲ, ಮ್ಯಾಕ್ಸ್. ಸೊ ಇದನ್ನ ನಾವು ಕ್ಯಾಲ್ಕುಲೇಟೆಡ್ ಆಗಿ ಮಾಡಿ ನಾವು ಯೂಸ್ ಮಾಡಬೇಕು, ಅವಾಗ ಮಾತ್ರ ಅದರಿಂದ ನಮಗೆ ಬೆನಿಫಿಟ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ. ಏನಪ್ಪಾ ಇದು ಮೂವಿಂಗ್ ಆವರೇಜ್ ಅಂದ್ರೆ ಏನು, ಸಿಂಪಲ್ ಮೂವಿಂಗ್ ಆವರೇಜ್ ಅಂದ್ರೆ ಏನು ಅಂದ್ರೆ, ವೆರಿ ಸಿಂಪಲ್. ಸೊ ಇವಾಗ ನಮ್ಗೆ ಇಲ್ಲಿ ಈ ಕ್ಯಾಂಡಲ್ಸ್ ಗಳು ಏನ್ ಕಾಣಿಸುತ್ತಲ್ವಾ, ಈ ಕ್ಯಾಂಡಲ್ಸ್ ಗಳ ಆವರೇಜ್ ಪ್ರೈಸ್ ಅನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಇವಾಗ ನಾವು 20 ಸಿಂಪಲ್ ಮೂವಿಂಗ್ ಆವರೇಜ್ ಅಂತ ತಗೊಳ್ತಾ ಇದೀವಿ ಅಂದ್ರೆ, ಇಲ್ಲಿರುವಂತ 20 ಕ್ಯಾಂಡಲ್ಸ್ ಗಳು ಏನಿರುತ್ತೆ, ರೀಸೆಂಟ್ ಆಗಿರುವಂತ 20 ಕ್ಯಾಂಡಲ್ಸ್ ಗಳ ಆವರೇಜ್ ಪ್ರೈಸ್ ಅನ್ನ ಇದು ಈ ಲೈನ್ ಏನ್ ಮಾಡುತ್ತೆ, ನಮಗೆ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದಾಯ್ತು ಅಂದ್ರೆ, ಲೆಟ್ಸ್ ಅಸ್ಯೂಮ್, ಓಕೆ, ಸೊ ಲೆಟ್ಸ್ ಅಸ್ಯೂಮ್ ಇವಾಗ ನಮಗೆ ಮೊದಲನೇ ಕ್ಯಾಂಡಲ್, ಇಲ್ಲಿರುವಂತ ಮೊದಲನೇ ಕ್ಯಾಂಡಲ್ ಯಾವ್ದೋ ಒಂದು ಕ್ಯಾಂಡಲ್ ತಗೊಳ್ಳಿ, 10 ರೂಪಾಯಿಗಿದೆ,
ಓಕೆ. ಸೊ ಇಲ್ಲಿಂದ ಈ ರೀತಿಯಾಗಿ ಒಂದು 20 ಕ್ಯಾಂಡಲ್ ಮುಗೀತು. 20 ಕ್ಯಾಂಡಲ್ ಮುಗಿಬೇಕಾದ್ರೆ ಇದ್ರ ಪ್ರೈಸ್ ಬಂದು 20 ರೂಪಾಯಿ ಇತ್ತು. ಅಂದ್ರೆ ಇದರ ಆವರೇಜ್ ಪ್ರೈಸ್ ಎಷ್ಟು? ವೆರಿ ಸಿಂಪಲ್, 50. ಹೆಂಗೆ? ಸೊ ಇದನ್ನ 20 ಪ್ಲಸ್ 10 ಎಷ್ಟಾಯ್ತು ಟೋಟಲ್? 30 ರೈಟ್. ಸೊ ಇದನ್ನ ನೀವು 2 ಇಂದ ಡಿವೈಡ್ ಮಾಡಿದಾಗ ನಿಮ್ಗೆ ಏನ್ ಆನ್ಸರ್ ಬರುತ್ತೆ? 15. ಅಂದ್ರೆ ಅರ್ಧ, ರೈಟ್. ಸೊ ವಾಟ್ ಎವರ್ ನಂಬರ್ ಇರುತ್ತೆ ಅದರ ಅರ್ಧ ಏನು ಅಂದ್ರೆ ಆವರೇಜ್, ಕರೆಕ್ಟಾ? ಸೊ ಇದು 15. ನೀವು ಇಲ್ಲಿ 20 ಇಡ್ತಾ ಇದೀರಾ ಅಂದ್ರೆ 20 ಕ್ಯಾಂಡಲ್ಗಳ ಆವರೇಜ್ ಪ್ರೈಸ್ ಅಂದ್ರೆ 15 ರೂಪಾಯಿ, ರೈಟ್. ಸೊ ಈ ಒಂದು ಎಕ್ಸಾಂಪಲ್ ಪ್ರಕಾರ ನೋಡೋದಾಯ್ತು ಅಂದ್ರೆ, ಇದೇ ಒಂದ್ ವೇಳೆ ನೀವು 10 ಕ್ಯಾಂಡಲ್ ಅಂದ್ರೆ ಇಲ್ಲಿ ನೀವು 10 ಅಂತ ಇಟ್ರಿ ಅನ್ಕೊಳ್ಳಿ, 10 ಕ್ಯಾಂಡಲ್ಗಳ ಆವರೇಜ್ ಪ್ರೈಸ್ 10 ದಿವಸದ್ದಲ್ಲ, ಕನ್ಫ್ಯೂಸ್ ಆಗ್ಬೇಡಿ. ತುಂಬಾ ಜನ ಇದನ್ನ ನಾವು ಏನು 10 ದಿವಸದ್ದು ಅಂತ ಹೇಳ್ತಾರೆ, 5 ಡೇಸ್ ಅಂತ ಹೇಳ್ತಾರೆ. 5 ಡೇಸ್ ಅಲ್ಲ, 5 ಕ್ಯಾಂಡಲ್ಸ್ ಅಕಾರ್ಡಿಂಗ್ ಟು ವಾಟ್ ಎವರ್ ಯುವರ್ ಟೈಮ್ ಫಿಕ್ಸ್ಡ್. ಒಂದ್ ವೇಳೆ ನೀವು 5 ನಿಮಿಷದ್ದು ಕ್ಯಾಂಡಲ್ ನ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೀವು 20 ಮೂವಿಂಗ್ ಆವರೇಜ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ 5 ಮಿನಿಟ್ಸ್ 20 ಕ್ಯಾಂಡಲ್ದು, ಓಕೆ. ಅಂದ್ರೆ 100 ಮಿನಿಟ್ಸ್ ನಿಮಗೆ ಆವರೇಜ್ ಪ್ರೈಸ್ ನಿಮಗೆ ಇಲ್ಲಿ ತೋರಿಸ್ತಿರುತ್ತೆ. ಎಷ್ಟು ಮಿನಿಟ್ಸ್ದು? 100 ಮಿನಿಟ್ಸ್, ಓಕೆ. ಹೆಚ್ಚು ಕಮ್ಮಿ 1.5 ಗಂಟೆದು ಆವರೇಜ್ ಪ್ರೈಸ್ ನಿಮಗೆ ತೋರಿಸ್ತಿರುತ್ತೆ. ಆ ತರ ಇದು ಯಾವುದೇ ಟೈಮ್ ಫ್ರೇಮ್ಗೆ ಲಿಮಿಟೇಷನ್ ಇರೋದಿಲ್ಲ ಇದು. ಸೊ ಇದನ್ನ ನಾವು ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ಕ್ಯಾಂಡಲ್ಸ್ ಗಳ ಕೌಂಟಿಂಗ್ ಮೇಲೆ. ಅಂದ್ರೆ 20 ಹಾಕಿದೀರಾ ಅಂದ್ರೆ ಪ್ರೀವಿಯಸ್ಲಿ ಇರುವಂತ 20 ಕ್ಯಾಂಡಲ್ಗಳ ಆವರೇಜ್ ಪ್ರೈಸ್ ಇದು. ಸೊ ನಾವ್ ಇದನ್ನ 5 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್ ಅಂತ ಯಾವ್ದಂದ್ರ ಆ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಬೇಡಿ. ಇದನ್ನ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಿ. ಏನಕ್ಕೆ ಅಂತ ಕೇಳಿದ್ರೆ, ಈ 20 ಮೂವಿಂಗ್ ಆವರೇಜ್ ನಾನು ಆಲ್ರೆಡಿ ಹೇಳ್ದಂಗೆ ಟ್ರೇಡಿಂಗ್ ಇಸ್ ಅ ಮ್ಯಾಥ್ಸ್, ನಾಟ್ ಅ ಸೈನ್ಸ್, ರೈಟ್. ಸೊ 20 ಅನ್ನೋದು ಏನಕ್ಕಪ್ಪ ಯೂಸ್ ಮಾಡಬೇಕು? ಯಾಕೆ 5, 9, 11 ನನ್ನ ಲಕ್ಕಿ ನಂಬರು, ನನ್ನ ಫೇವ್ರೆಟ್ ನಂಬರು ಅಂತ ಯಾವ್ದೋ ಒಂದು ನಂಬರ್ ಅನ್ನ ಯೂಸ್ ಮಾಡಬಾರ್ದು ಅಂದ್ರೆ, ಬಿಕಾಸ್ 20 ಅನ್ನೋದು ಒಂದು ಲಾಜಿಕಲ್ ಕ್ಯಾಲ್ಕುಲೇಟೆಡ್ ನಂಬರ್. ಯಾವ ರೀತಿ ಅಂತ ಕೇಳಿದ್ರೆ, ಒಂದು ತಿಂಗಳಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತಾಡೋದಾಯ್ತು ಅಂದ್ರೆ ಎಷ್ಟು ದಿವಸ ಟ್ರೇಡಿಂಗ್ ಆಗುತ್ತೆ? 21ರಿಂದ 22 ದಿವಸ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ, ರೈಟ್. ಸ್ಯಾಟರ್ಡೆ ಸಂಡೇಸು ಬಿಟ್ಬಿಡಿ, ಓಕೆ. ಸೊ ಅಲ್ಲಿಗೆ 21ರಿಂದ 22 ದಿವಸವರೆಗೂ ನಿಮ್ಗೆ ಟ್ರೇಡಿಂಗ್ ಆಗುತ್ತೆ. ಒಂದು ಇದರಲ್ಲಿ 27 ದಿವಸ ಹಾಲಿಡೇಸ್ ಬರುತ್ತೆ ವರ್ಷದಲ್ಲಿ. ಎಷ್ಟು ದಿವಸ? ಸೊ ಈ ವರ್ಷ ನಿಮ್ಗೆ ಎಷ್ಟು ದಿವಸ ಬಂದಿದೆ ಅಂತ ಓಪನ್ ಮಾಡಿ ಕ್ಯಾಲೆಂಡರ್ ಅಲ್ಲಿ, ಗೂಗಲ್ ಅಲ್ಲಿ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಹೆಚ್ಚು ಕಮ್ಮಿ 26, 27 ದಿವಸ ಪ್ರತಿ ವರ್ಷ ಆಲ್ಮೋಸ್ಟ್ ಇರುತ್ತೆ. ಸೊ ಅದನ್ನ ನೀವು 12 ತಿಂಗಳಿಗೆ ನೀವು ಡಿವೈಡ್ ಮಾಡ್ತೀರಾ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 20ರಿಂದ 21 ದಿವಸವರೆಗೂ ಅಪ್ರಾಕ್ಸಿಮೇಟ್ಲಿ ಆನ್ ಆವರೇಜ್ 20 ದಿವಸ ಬರುತ್ತೆ ಅಂತ ಇಟ್ಕೊಳ್ಳಿ. ಎಕ್ಸಾಕ್ಟ್ ಫಿಗರ್ ನಮಗ್ ಬೇಡ. ಸೊ ಅಲ್ಲಿಗೆ ನಾವು 20 ದಿವಸ ತಗೊಳ್ಳೋದಕ್ಕೆ ರೀಸನ್ ಏನಪ್ಪಾ ಅಂದ್ರೆ, ಪ್ರತಿ ತಿಂಗಳು 20 ದಿವಸ ಆನ್ ಆವರೇಜ್ ಟ್ರೇಡಿಂಗ್ ಆಗುತ್ತೆ. ಸೊ 20 ದಿವಸದ್ದು ಆವರೇಜ್ ಪ್ರೈಸ್, ಓಕೆ, ವಿಚ್ ಮೀನ್ಸ್ 1 ಮಂತ್ ಆವರೇಜ್ ಪ್ರೈಸ್ ಅನ್ನು ನಾವಿಲ್ಲಿ ನೋಡ್ತಾ ಇದೀವಿ. ಸೊ ದಟ್ ನಮಗೆ ಗೊತ್ತಾಗುತ್ತೆ. ಇವಾಗ ನಾನು 20 ದಿವಸದ್ದು ನಾನು ಇಲ್ಲಿ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ, ಸೊ ಆ ಲೈನ್ ಏನ್ ಕಾಣಿಸ್ತಾ ಇದೆ ಅದು 1 ತಿಂಗಳ ಆವರೇಜ್ ಪ್ರೈಸ್ ಅಂತ ನನಗೆ ಕ್ಲಾರಿಟಿ ಇದೆ, ರೈಟ್. ಸೊ ಇದನ್ನ 5 ಮಿನಿಟ್ಸ್ ಅಲ್ಲಿ, 15 ಮಿನಿಟ್ಸ್ ಅಲ್ಲಿ ಅಪ್ಲೈ ಮಾಡೋದಲ್ಲ. ಸೊ ಅದನ್ನ ಬೇರೆ ಬೇರೆ ನಂಬರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ಸ್ಟ್ರಾಟಜಿ ಬೇರೆ ಇರುತ್ತೆ, ಸ್ಟೈಲ್ ಬೇರೆ ಇರುತ್ತೆ, ಓಕೆ. ಸೊ ಹಾಗಾಗಿ ಕನ್ಫ್ಯೂಸ್ ಆಗೋದು ಬೇಡ. ನಾವು 20 ಏನಕ್ಕೆ ಫಾಲೋ ಮಾಡ್ತಾ ಇದೀವಿ ಅಂದ್ರೆ, ನಮಗೆ 1 ಮಂತ್ ಆವರೇಜ್ ಪ್ರೈಸ್ ಏನಿರುತ್ತೆ ಅದು ಡಿಸ್ಪ್ಲೇ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ. ಸೊ ಇಲ್ಲಿ ಒಂದ್ಸತಿ ನೀವು 20 ಸೆಲೆಕ್ಟ್ ಮಾಡಿದ್ರಿ, ಓಕೆ ಕೊಡಿ, ಯುವರ್ ವರ್ಕ್ ಇಸ್ ಡನ್, ಓಕೆ. ಮತ್ತೆ ಮಾಡುವಂತದ್ದು ಏನು ಇಲ್ಲ. ಸೊ ಇದನ್ನ ಸಿಂಪ್ಲಿ ಹೋಗಿ ಚಾಟ್ ಅಲ್ಲಿ ಈ ರೀತಿ ಓಪನ್ ಮಾಡಿದ್ರೆ ನಿಮ್ಗೆ ಈ ಲೈನ್ಸ್ ಕಾಣಿಸುತ್ತೆ. ಸೊ ಈ ಲೈನ್ಸ್ ಏನು? 20 ದಿವಸದ್ದು ಅಂದ್ರೆ 1 ತಿಂಗಳ ಆವರೇಜ್ ಪ್ರೈಸ್ ಇದು ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು, ರೈಟ್. ಸೊ ಆವರೇಜ್ ಪ್ರೈಸ್ ಗಿಂತ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೇಲ್ಗಡೆ ಇದೆ ಅನ್ನೋದಾದ್ರೆ ಏನು? ಅಪ್ ಟ್ರೆಂಡ್, ಕ್ಲಿಯರ್. ಆವರೇಜ್ ಪ್ರೈಸ್ ಗಿಂತ ಕರೆಂಟ್ ಮಾರ್ಕೆಟ್ ಪ್ರೈಸ್ ಡೌನ್ ಇದೆ ಅಂದ್ರೆ ಏನು? ಡೌನ್ ಟ್ರೆಂಡ್, ರೈಟ್. ಕನ್ಫ್ಯೂಷನ್ ಮಾಡ್ಕೊಂಬೇಡಿ. ಟ್ರೆಂಡ್, ಸೊ ಅದು ನೀವು ಏನು ಟ್ರೆಂಡ್ ಅನ್ನೋದನ್ನ ಮತ್ತೊಮ್ಮೆ ನೀವು ಬೇರೆ ತರಾನು ಕನ್ಫರ್ಮ್ ಮಾಡ್ಬೋದು. ಬಟ್ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅಂದ್ರೆ, ಸೊ ಈ ಒಂದು ಲೈನ್ ಏನ್ ಕಾಣಿಸ್ತಾ ಇದೆಯಲ್ವಾ, ಇದರ ಮೇಲ್ಗಡೆ ಇತ್ತು ಅಂತಂದ್ರೆ ಬುಲ್ಲಿ ಸ್ಟ್ರಾಂಗ್ ಇದಾರೆ, ಇದರ ಕೆಳಗಡೆ ಇತ್ತು ಅಂದ್ರೆ ಬೇರ್ ಸ್ಟ್ರಾಂಗ್ ಇದಾರೆ, ಅಂದ್ರೆ ಬೈಯರ್ ಸ್ಟ್ರಾಂಗ್ ಇದಾರೆ ಅಂತ ಮೇಲ್ಗಡೆ ಇತ್ತು ಅಂದ್ರೆ, ಕೆಳಗಡೆ ಇತ್ತು ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಇದಾರೆ ಅಂತ. ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್, ಬೇರೆ ಏನು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅಂಡ್ ಇದು ಎಕ್ಸ್ಟ್ರೀಮ್ ಅಪ್ ಟ್ರೆಂಡ್, ಬುಲ್ಲಿಶ್ ಟ್ರೆಂಡ್, ಸೈಡ್ ವೇಸ್, ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ವೆರಿ ಸಿಂಪಲ್. ಸೊ ಈ ಲೈನ್ ನ ಒಂದು ಆಂಗಲ್ ಏನಿದೆ ಅದನ್ನ ಗಮನಿಸಿ. ಸೊ ಈ ಲೈನ್ ಏನಾದ್ರೂ ಮೇಲ್ಗಡೆ ಮುಖ ಮಾಡಿತ್ತು, ರೈಟ್. ಸೊ ಈ ತರ ಮೇಲ್ಗಡೆ ಡೈರೆಕ್ಷನ್ ಅಲ್ಲಿ ಇದೆ ಅಂದ್ರೆ ವಿಚ್ ಮೀನ್ಸ್ ಕ್ಲಿಯರ್ ಅಪ್ ಟ್ರೆಂಡ್, ರೈಟ್. ಇದು ಕೆಳಗಡೆ ಡೌನ್ ನಲ್ಲಿ ಅಂದ್ರೆ ಡಿಸೆಂಡಿಂಗ್ ಅಂತ ಹೇಳ್ತೀವಿ.
ಆ ರೀತಿ ನಿಮ್ಗೆ ಕಾಣಿಸ್ತಿತ್ತು ಅಂತಂದ್ರೆ ಸೊ ಇದು ಡೌನ್ ಟ್ರೆಂಡ್, ವೆರಿ ಸಿಂಪಲ್. ಓಕೆ, ಸೊ ಇಲ್ಲಿ ನಿಮಗೆ ರೈಸಿಂಗ್ ಕಾಣಿಸ್ತಾ ಇದೆ, ರೈಟ್. ಸೊ ಪ್ರೈಸ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇದು ಮೇಲ್ಗಡೆ ಮುಖ ಮಾಡಿದೆ, ಮೇಲ್ಗಡೆ ಕಾಣಿಸ್ತಾ ಇದೆ ಅಂದ್ರೆ ಅಪ್ ಟ್ರೆಂಡ್ ಇದೆ ಅಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೂಡ ಮೇಲ್ಗಡೆ ಇದೆ, ರೈಟ್. ಸೊ ಅಲ್ಲಿಗೆ ನಾನು ಏನ್ ಮಾಡ್ಬೇಕು, ನನಗೆ ಬುಲ್ಲಿಶ್ ಪ್ಯಾಟರ್ನ್ಸ್ ಕ್ಯಾಂಡಲ್ಸ್ ಎಲ್ಲಿ ಫಾರ್ಮ್ ಆಗುತ್ತೆ ಅದನ್ನ ಹುಡುಕ್ಬೇಕು. ನಾವು ಬುಲ್ಲಿಶ್ ಪ್ಯಾಟರ್ನ್ಸ್ ನೋಡಿದೀವಲ್ವಾ, ಕಲ್ತಿದೀವಲ್ವಾ, ನೋಟ್ಸ್ ಮಾಡ್ಕೊಂಡಿದೀರಲ್ವಾ, ಅದರಲ್ಲೂ ಹುಡುಕಿ ಈ ಒಂದು ಸ್ಕ್ರಿಪ್ಟ್ ಅಲ್ಲಿ, ಅಂದ್ರೆ ಈ ಒಂದು ಸ್ಟಾಕ್ ಅಲ್ಲಿ ಅಥವಾ ಇಂಡೆಕ್ಸ್ ಅಲ್ಲಿ ಅಥವಾ ಕ್ರಿಪ್ಟೋ ನಲ್ಲಿ ಅಥವಾ ಫಾರೆಕ್ಸ್ ನಲ್ಲಿ ವಾಟ್ ಎವರ್ ನೀವು ಮಾಡ್ತೀರಾ, ಆ ಚಾರ್ಟ್ ಓಪನ್ ಮಾಡಿ ಮಾರ್ಕೆಟ್ ಅಲ್ಲಿ ಇದನ್ನ ಅಪ್ಲೈ ಮಾಡಿ. ಸೊ ಇಲ್ಲಿ ನಿಮಗೆ ಕರೆಂಟ್ ಒಂದ್ ವೇಳೆ ಲೈನ್ ಈ ತರ ಮೇಲ್ಗಡೆ ಕಾಣಿಸ್ತಿದ್ಯಾ, ಅಲ್ಲಿಗೆ ನೀವು ಬುಲ್ಲಿಶ್ ಕ್ಯಾಂಡಲ್ಸ್ ಅನ್ನ ಹುಡುಕ್ಬೇಕು, ರೈಟ್. ಇದೇ ಕೆಳಗಡೆ ಇತ್ತು ಅಂದ್ರೆ ಬೇರಿಶ್ ಕ್ಯಾಂಡಲ್ಸ್ ಅನ್ನ ಹುಡುಕ್ಬೇಕು. ಕ್ಲಿಯರ್? ಎಸ್. ಸೊ ಇದನ್ನ ನಾವು ಇವಾಗ ಮ್ಯಾನ್ಯಲಿ ಟೆಕ್ನಿಕಲಿ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಐ ಥಿಂಕ್ ಇದು ಮಾತ್ರ ಅಲ್ಲ, ಇದ್ರ ಜೊತೆಗೆ ಇದು ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗು ನಮ್ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಈ ಒಂದು ಟೂಲ್ ಏನಿರುತ್ತೆ, ದಿಸ್ ಇಸ್ ಆಲ್ಸೋ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್ ಆಗಿ, ಅಂದ್ರೆ ಇದನ್ನ ಮಾತ್ರ ನೋಡ್ಕೊಂಡು ಟ್ರೇಡ್ ಮಾಡುವಂತ ಒಂದು ದೊಡ್ಡ ಕಮ್ಯುನಿಟಿನೇ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ನೋಡೋದಾಯ್ತು ಅಂದ್ರೆ, ಸೊ ಈ ಒಂದು ಲೈನ್ ಏನಿರುತ್ತೆ ಇದನ್ನ ಗಮನಿಸಿ, ರೈಟ್. ಸೊ ಒಂದ್ ವೇಳೆ ಮಾರ್ಕೆಟ್ ಕೆಳಗಡೆಯಿಂದ ಓಕೆ ಮೇಲ್ಗಡೆ ಅಪ್ರೋಚ್ ಮಾಡ್ತು ಅಂತಂದ್ರೆ, ಸೊ ಈ ಲೈನ್ ಏನಾಗಿದೆ, ರೆಸಿಸ್ಟೆಂಟ್ ಆಗಿದೆ. ಅಂದ್ರೆ ಫಸ್ಟ್ ರೆಸಿಸ್ಟೆಂಟ್ ಸಪೋರ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸಪೋರ್ಟ್ ಅಂದ್ರೆ ಸೊ ಪ್ರೈಸ್ ಸೊ ಕೆಳಗಡೆ ಬಂತು ಅಂದ್ರೆ, ಸೊ ಎಕ್ಸಾಂಪಲ್ಗೆ ಒಂದು 10 ರೂಪಾಯಿ ಅಂತ ಇಟ್ಕೊಳ್ಳೋಣ. 10 ರೂಪಾಯಿ ಪ್ರೈಸು 10 ರೂಪಾಯಿಗೆ ಬಂತು ಅಂದ್ರೆ 10 ರೂಪಾಯಿ ಬಂದಿದ ತಕ್ಷಣ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆ, ಮತ್ತೆ 10 ರೂಪಾಯಿಗೆ ಬಂತು ಮತ್ತೆ ಏನಾಗ್ತದೆ, ಮೇಲ್ಗಡೆ ಹೋಗ್ತಾ ಇದೆ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಸಪೋರ್ಟ್. ಅಂದ್ರೆ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಹೇಳೋದಾದ್ರೆ, ಕೆಳಗಡೆ ಇರುವಂತ ಒಂದು ಗೋಡೆ, ಓಕೆ, ಕೆಳಗಡೆ ನೆಲ ಇದು, ಈ ನೆಲಕ್ಕೆ ಟಚ್ ಆಯ್ತು ಅಂದ್ರೆ ಏನಾಗುತ್ತೆ, ಪ್ರೈಸ್ ಮೇಲ್ಗಡೆ ರಿವರ್ಸ್ ಆಗುತ್ತೆ. ಸೊ ಪ್ರೈಸ್ ಒಂದು ಬೌನ್ಸ್ ಬಾಲ್ ತರ ಮೇಲ್ಗಡೆಯಿಂದ ಕೆಳಗಡೆ ನೆಲಕ್ಕೆ ಟಚ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಬೌನ್ಸ್ ಆಗುತ್ತೆ. ಅದೇ ತರ ಕೆಳಗಡೆಯಿಂದ ಮೇಲ್ಗಡೆ ಇರುವಂತ ಗೋಡೆಗೆ, ಓಕೆ, ಟಾಪ್ ರೂಫ್ ಏನ್ ಗೋಡೆ ಇರುತ್ತೆ ಆ ಡೈರೆಕ್ಷನ್ ಅಲ್ಲಿ ಹೋಗಿ ಕೆಳಗಡೆಯಿಂದ ಮೇಲ್ಗಡೆ ಅಪ್ರೋಚ್ ಮಾಡಿ ಮೇಲ್ಗಡೆಯಿಂದ ಮತ್ತೆ ಕೆಳಗಡೆ ಬಂತು ಅಂದ್ರೆ ದಟ್ ಈಸ್ ಕಾಲ್ಡ್ ರೆಸಿಸ್ಟೆಂಟ್. ಓಕೆ, ಸೊ ಒಂದೇ ಲೈನು ನಮಗೆ ಸಪೋರ್ಟ್ ಆಗು ಇರುತ್ತೆ, ಸಮ್ ಟೈಮ್ ರೆಸಿಸ್ಟೆಂಟ್ ಆಗು ಇರುತ್ತೆ. ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು ಕೆಳಗಡೆಯಿಂದ ಮೇಲ್ಗಡೆಗೆ ಅಪ್ರೋಚ್ ಮಾಡ್ತಾ ಇದೆಯಾ ಅಥವಾ ಮೇಲ್ಗಡೆಯಿಂದ ಕೆಳಗಡೆಗೆ ಅಪ್ರೋಚ್ ಮಾಡ್ತಾ ಇದೆಯಾ. ಸೊ ಒಂದ್ ಪ್ರೈಸ್, ಸೊ ಎಕ್ಸಾಂಪಲ್ 10 ರೂಪಾಯಿ ಅಂತ ಅನ್ಕೊಳ್ಳಿ, ಮೇಲ್ಗಡೆಯಿಂದ ಕೆಳಗಡೆಗೆ ಅಪ್ರೋಚ್ ಮಾಡಿ ಬರ್ತಾ ಇದೆ ಅಂತಂದ್ರೆ ಇದನ್ನ ನಾವು ಸಪೋರ್ಟ್ ಲೈನ್ ಅಂತ ತಗೊಳ್ತೀವಿ. ಅಲ್ಲಿಗೆ ಪ್ರೈಸ್ ಇಲ್ಲಿಂದ ಮತ್ತೆ ಮೇಲ್ಗಡೆ ಇನ್ಕ್ರೀಸ್ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಒಂದ್ ವೇಳೆ ಕೆಳಗಡೆಯಿಂದ ಮೇಲ್ಗಡೆಗೆ ಅಪ್ರೋಚ್ ಮಾಡ್ತಾ ಇದೆ ಅಂದ್ರೆ ಸೊ ಅದನ್ನ ನಾವು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ, ಕೆಳಗಡೆಗೆ ಬರುವಂತ ಪಾಸಿಬಿಲಿಟೀಸ್ ಇರುತ್ತೆ. ಓಕೆ, ಹಂಗಂದ್ರೆ ಇದು ಬ್ರೇಕ್ ಆಗಲ್ವಾ ಅಂತ ಕೇಳಿದ್ರೆ, ಇದನ್ನ ಕ್ರಾಸ್ ಮಾಡಿ ಮೇಲ್ಗಡೆ ಹೋಗಲ್ವಾ ಅಂತ ಕೇಳಿದ್ರೆ ಹೋಗುತ್ತೆ, ಬಟ್ ಅದು ತುಂಬಾ ನಾವು ಇನ್ನು ಡೀಪ್ ಆಗಿ ಕಲಿಬೇಕಾಗಿರುವಂತ ಸಬ್ಜೆಕ್ಟ್ ಆಗಿರುತ್ತೆ. ಸಿಂಪಲ್ ಆಗಿ ನೀವು ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಕೆಳಗಡೆಯಿಂದ ಮೇಲ್ಗಡೆ ಅಪ್ರೋಚ್ ಮಾಡ್ತಾ ಇದೆ ಅಂತಂದ್ರೆ ದಿಸ್ ಲೈನ್ ಇಸ್ ರೆಸಿಸ್ಟೆಂಟ್ ಲೈನ್. ಸೊ ಅಲ್ಲಿಗೆ ನಾವು ನೋಡ್ಬೇಕಾಗಿರೋದೇನು, ಇಲ್ಲಿ ಬೇರಿಶ್ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇದೆಯಾ ಅಂತ, ರೈಟ್. ಸೊ ಇಲ್ಲಿ ಏನಾದ್ರೂ ಬೇರಿಶ್ ಕನ್ಫರ್ಮೇಶನ್ ಕೊಡುವಂತ ಕ್ಯಾಂಡಲ್ ನನಗೆ ಫಾರ್ಮ್ ಆಯ್ತು ಅಂದ್ರೆ ಎಸ್ ಐ ಕ್ಯಾನ್ ಟೇಕ್ ಅ ಟ್ರೇಡ್. ಸೊ ಎಂಟ್ರಿ, ಸ್ಟಾಪ್ ಲಾಸ್ ಅಂಡ್ 1:2 ಟಾರ್ಗೆಟ್, ಓಕೆ, ಅಥವಾ 1:1.5 ಟಾರ್ಗೆಟ್, ರೈಟ್. ಕ್ಲಿಯರ್? ಎಸ್. ನೆಕ್ಸ್ಟ್ ಟೈಮ್ ಮತ್ತೆ ಡೌನ್ ಬಂತು, ಮತ್ತೆ ಮೇಲ್ಗಡೆ ಅಪ್ರೋಚ್ ಮಾಡ್ತು. ಸೊ ಅಲ್ಲಿಗೆ ದಿಸ್ ಲೈನ್ ಇಸ್ ಅ ರೆಸಿಸ್ಟೆಂಟ್ ಲೈನ್. ಸೊ ಅಲ್ಲಿಗೆ ಇಲ್ಲಿಗೆ ಅಪ್ರೋಚ್ ಮಾಡ್ತಾ ಇದೆ ಅಂದ್ರೆ ಪ್ರೈಸ್ ಇಲ್ಲಿಂದ ಏನಾಗ್ಬೋದು, ಕೆಳಗಡೆ ಹೋಗ್ಬೋದು. ವಿ ಹ್ಯಾವ್ ಟು ವೆಯ್ಟ್. ಸುಮ್ನೆ ಇಲ್ಲಿ ಹೋಗಕ್ ಮುಂಚೆನೆ ಅಡ್ವಾನ್ಸ್ ಆಗಿ ತಗೊಳಕ್ ಹೋಗ್ಬಿಡಿ, ಕಡಿಮೆಗೆ ಆಗ್ಬಿಡುತ್ತೆ ಅಂತ ಕಡಿಮೆಗೆ ತಗೊಳಕ್ ಹೋಗ್ಬಿಡಿ. ನೋ, ಯು ಹ್ಯಾವ್ ಟು ವೆಯ್ಟ್ ಫಾರ್ ದ ಕನ್ಫರ್ಮೇಶನ್. ಬೆಸ್ಟ್ ಪ್ರೈಸ್ ತಗೊಳ್ಳೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಮುಂದೆ ಹೇಳ್ತೀನಿ. ಅಂಡ್ ಇಲ್ಲಿಂದ ಮತ್ತೆ ಒಂದು ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ಕ್ಲಿಯರ್. ಸೊ ಇಲ್ಲೇನಾಗಿದೆ, ಬ್ರೇಕ್ ಆಗಿದೆ ನೋಡಿ. ಇಲ್ಲಿ ನಮಗೆ ಇದೇನು ಒಂದು ಫಾಲ್ಸ್ ಬ್ರೇಕ್ಔಟ್ ಅಥವಾ ಫಾಲ್ಸ್ ರಿವರ್ಸಲ್ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಟ್ರ್ಯಾಪ್ ಆಗಿರ್ತಾರೆ ಕೆಲವೊಂದ್ಸತಿ, ಇದು ಹಾಗೆ ಆಗುತ್ತೆ. ನಾವು ಅದಕ್ಕೆ ಕನ್ಫರ್ಮೇಶನ್ಗೋಸ್ಕರ ವೇಟ್ ಮಾಡ್ತೀವಿ. ಕನ್ಫರ್ಮೇಶನ್ ಮಾಡೋದನ್ನ ಹೇಗೆ ಅಂತ ಅಡ್ವಾನ್ಸ್ ಅಲ್ಲಿ ಕಲಿಯೋಣ. ಸೊ ಇಲ್ಲೇನಾಯ್ತು, ಇದು ಬ್ರೇಕ್ ಆಯ್ತು. ಸೊ ಒನ್ಸ್ ಇದು ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಏನಾಯ್ತು, ಇದು ಅಪ್ ಟ್ರೆಂಡ್ ಆಗಿ ಕನ್ವರ್ಟ್ ಆಯ್ತು. ಅಂದ್ರೆ ಇಲ್ಲಿ ರೆಸಿಸ್ಟೆಂಟ್ ಆಗಿದ್ದು ಇಲ್ಲೇನಾಯ್ತು, ಸಪೋರ್ಟ್ ಆಗಿ ಕನ್ವರ್ಟ್ ಆಯ್ತು. ವೈ? ಬಿಕಾಸ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೇಲ್ಗಡೆ ಬಂದ್ಬಿಡ್ತು ಇವಾಗ, ರೈಟ್. ಸೊ ಅಲ್ಲಿಗೆ ಇಲ್ಲಿಂದ ಮತ್ತೆ ಮೇಲ್ಗಡೆ ಮೂವ್ ಆದಂತ ಪ್ರೈಸ್. ಸೊ ನೆಕ್ಸ್ಟ್ ಟೈಮ್ ಯಾವಾಗ ಈ ಲೈನ್ ಹತ್ರ ಬಂತು, ಸೊ ಅಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಇದೆಯಾ, ಗಮನಿಸಿ ಈ ಕ್ಯಾಂಡಲ್ ನ. ಇಟ್ಸ್ ಕೈಂಡ್ ಆಫ್ ಬುಲ್ಲಿಶ್ ಕ್ಯಾಂಡಲ್, ರೈಟ್. ಸೊ ಇಲ್ಲಿ ನಾವು ಏನ್ ಕನ್ವರ್ಟೆಡ್ ಕ್ಯಾಂಡಲ್ಸ್ ಅಂತ ಕನ್ಫರ್ಮ್ ಮಾಡಿದ್ವಿ ಪ್ರೀವಿಯಸ್ ನಮ್ಮ ಚಾಪ್ಟರ್ ಅಲ್ಲಿ. ಕೆಲವೊಂದು ಕ್ಯಾಂಡಲ್ಸ್ ಕೆಲವೊಂದು ಪ್ಯಾಟರ್ನ್ಸ್ ತರಾನೇ ಇರುತ್ತೆ, ಬಟ್ ಏನಾಗಿರಲ್ಲ, ಆ ಕ್ಯಾಂಡಲ್ ಆಗಿರೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಅದರ ಕ್ಲೋಸಿಂಗ್ಸ್ ಅನ್ನ ನೋಡಿ
ಟಾಪ್ ಕ್ಲೋಸಿಂಗ್ ಬೈಯರ್ ಸ್ಟ್ರಾಂಗ್ ಅಂತ ಕನ್ಫರ್ಮ್ ಆಯ್ತು ಅಂದ್ರೆ ವಿ ಕ್ಯಾನ್ ಟೇಕ್ ಎಂಟ್ರೀಸ್, ರೈಟ್. ಸೊ ಅಲ್ಲಿಗೆ ನಮ್ಮ ಎಂಟ್ರಿ ಇಲ್ಲ ಆಗುತ್ತೆ. ಸೊ ಸ್ಟಾಪ್ ಲಾಸ್ ಅಲ್ಲಿ ಆ ಕ್ಯಾಂಡಲ್ ನ ಬಾಟಮ್ ನಮ್ಮ ಸ್ಟಾಪ್ ಲಾಸ್, ನಮ್ಮ ರಿವಾರ್ಡ್ 1:2, ರೈಟ್. ಸೊ ಈ ರೀತಿ ನಾವು ನಮ್ಮ ಟ್ರೇಡಿಂಗ್ಸ್ ಅನ್ನ ತಗೊಳ್ಬಹುದು. ಸೊ ಇಲ್ಲಿ ಮತ್ತೆ ಅಂಡ್ ನೆಕ್ಸ್ಟ್ ಇಲ್ಲಿ ಮತ್ತೆ ನೋಡಿ ಗ್ಯಾಪ್ ಅಪ್ ಆಗಿದೆ, ಮತ್ತೆ ಇಲ್ಲಿ ನೋಡಿ ಗ್ಯಾಪ್ ಅಪ್ ಆಗಿದೆ, ಏನು ಅಪ್ ಟ್ರೆಂಡ್ ಮೂವ್ ಆಗಿದೆ. ಈ ರೀತಿ ನಮ್ಮ ಟ್ರೇಡಿಂಗ್ಸ್ ಜಸ್ಟ್ ಬೈ ವಾಚಿಂಗ್ ದಿಸ್ ಲೈನ್ ಅಂದ್ರೆ ಸಿಂಪಲ್ ಮೂವಿಂಗ್ ಆವರೇಜ್ ಅನ್ನ ನೋಡ್ಕೊಂಡು ಕೂಡ ನಾವು ಟ್ರೇಡಿಂಗ್ಸ್ ಅನ್ನ ತಗೋಬಹುದು. ಬಟ್ ಇದನ್ನ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಮಾತ್ರ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ಕೆಲವೊಂದು ಸ್ಕ್ರಿಪ್ಟ್ ಅನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿ, ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಿ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಓಪನ್ ಮಾಡಿ ಒಂದಷ್ಟು ಸ್ಕ್ರಿಪ್ಟ್ಸ್ ಅನ್ನ ಓಪನ್ ಮಾಡಿ SMA 20 SMA ಹಾಕೊಳ್ಳಿ. ಸೊ ಅಲ್ಲಿ ಈ ಲೈನ್ ನ ಗಮನಿಸಿ ನಾನು ಹೇಳೋ ತರ. ಸೊ ಇದು ಡೌನ್ ಅಲ್ಲಿ ಇದೆ, ಹಾಗಾಗಿ ಡೌನ್ ಟ್ರೆಂಡ್. ಸೊ ಇಷ್ಟು ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ ಲೈನ್ಸ್. ಒಂದ್ ವೇಳೆ ಇದು ಫ್ಲಾಟ್ ಇತ್ತು ಅನ್ಕೊಳ್ಳಿ, ಲೈನ್ ಈ ತರ ಫ್ಲಾಟ್ ಇತ್ತು ಅಂತಂದ್ರೆ ಇಟ್ಸ್ ಕಾಲ್ಡ್ ಸೈಡ್ ವೇಸ್, ರೈಟ್. ಸೊ ಮಾರ್ಕೆಟ್ ಟ್ರೆಂಡ್ ಅಲ್ಲಿ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಏನಾಗ್ತಿರುತ್ತೆ, ಕ್ಯಾಂಡಲ್ ಅವಾಗ ಅವಾಗ ಇಲ್ಲಿ ಬಂದು ಕ್ಲೋಸ್ ಆಗೋದು ಹಿಂಗ್ 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 ಆಗ್ತಾ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡಬಾರ್ದು, ನಾವು ಟ್ರೇಡ್ ಮಾಡಬಾರ್ದು. ಕ್ಲಿಯರ್? ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಇದನ್ನ ಮ್ಯಾನ್ಯುಯಲ್ ಆಗಿ ಕನ್ಫರ್ಮ್ ಮಾಡ್ಕೊಳ್ಳೋದು ಹೇಗೆ, ರೈಟ್. ಸೊ ಇದು ಸ್ವಲ್ಪ ಅಡ್ವಾನ್ಸ್ ಇರುತ್ತೆ ನಿಮಗೆ. ಸೊ ಇಲ್ಲಿ ನಿಮಗೆ ಕ್ಲಾರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತ ಒಂದು ಏನು ಚಾಪ್ಟರ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಇದು ಅಡ್ವಾನ್ಸ್ ನ ಮೊದಲನೇ ಸ್ಟೆಪ್ ಅಂತ ಹೇಳ್ಬೋದು. ಓಕೆ. ಸೊ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್. ಸೊ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡಕ್ ಆಗುತ್ತಾ ಅಂತ ಕೇಳಿದ್ರೆ, ಯಾವಾಗ ಮಾಡಕ್ ಆಗುತ್ತೆ ಅಂತ ಕೇಳಿದ್ರೆ, ಮಾರ್ಕೆಟ್ ಟ್ರೆಂಡಿಂಗ್ ಅಲ್ಲಿ ಇದ್ದಾಗ. ಟ್ರೆಂಡ್ ಅಂದ್ರೆ ಬರೀ ಅಪ್ ಟ್ರೆಂಡ್ ಅಲ್ಲ, ಡೌನ್ ಟ್ರೆಂಡ್ ಕೂಡ ಟ್ರೆಂಡೇನೆ. ಓಕೆ. ಯು ಕ್ಯಾನ್ ಮೇಕ್ ಮನಿ ಯಾವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ ಫಾಸ್ಟ್ ಆಗಿ, ಅಂಡ್ ಯು ಕ್ಯಾನ್ ಮೇಕ್ ಮನಿ ಯಾವಾಗ ಮಾರ್ಕೆಟ್ ಕೆಳಗಡೆ ಬರುತ್ತೆ ಫಾಸ್ಟ್ ಆಗಿ, ರೈಟ್. ಸೊ ಮೇಲ್ಗಡೆ ಹೋಗ್ತಾ ಇದೆ ಅಂತಂದ್ರು ದುಡ್ಡು ಮಾಡಬಹುದು, ಕೆಳಗಡೆ ಬರ್ಬೇಕಾದ್ರೂ ನಾವು ದುಡ್ಡು ಮಾಡಬಹುದು. ಸೊ ಆ ಒಟ್ಟಿನಲ್ಲಿ ಟ್ರೆಂಡ್ ಆಗಿರ್ಬೇಕಷ್ಟೇ, ಮಾರ್ಕೆಟ್ ನೋ ಟ್ರೆಂಡಿಂಗ್ ಅಲ್ಲಿ ಇರಬಾರ್ದು, ರೈಟ್. ಸೊ ಹಾಗಾದ್ರೆ ಟ್ರೆಂಡ್ ಅನ್ನ ಕನ್ಫರ್ಮ್ ಮಾಡೋದು ಹೇಗೆ, ಒಂದು ಅಪ್ ಟ್ರೆಂಡ್ ಅನ್ನ ಕನ್ಫರ್ಮ್ ಮಾಡೋದು ಹೇಗೆ, ಒಂದು ಡೌನ್ ಟ್ರೆಂಡ್ ಅನ್ನ ಕನ್ಫರ್ಮ್ ಮಾಡೋದು ಹೇಗೆ, ಸಿಂಪಲ್ ಆಗಿ ನಾನು ಇವಾಗ ತಿಳಿಸ್ಕೊಡ್ತೀನಿ. ಅದನ್ನ ನೋಡಿ ಕ್ಲಾರಿಟಿ ತಗೊಳ್ಳಿ. ಓಕೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ವಿಷಯ, ದಯವಿಟ್ಟು ನೋಟ್ಸ್ ಮಾಡ್ಕೊಳ್ಳಿ. ಓಕೆ. ಸೊ ಇದನ್ನ ಸ್ಟಾರ್ಟ್ ಪಾಯಿಂಟ್ ಅಂತ ನಾವು ತಗೊಳ್ಳೋಣ. ಓಕೆ. ಪ್ರೈಸ್ ಇಲ್ಲಿ ಸ್ಟಾರ್ಟ್ ಆಗಿದೆ ಅಂತ ತಗೊಳ್ಳೋಣ. ಓಕೆ. ಸೊ ಪ್ರೈಸ್ ಏನಾಯ್ತು, ಓಪನ್ ಆಗ್ತಿದ್ದಂಗೆ ಒಂದು ಹೈ ಬಂತು, ಅಂಡ್ ಹೈ ಬಂದಿದ್ದು ಮತ್ತೆ ಲೋ ಬಂತು, ಲೋ ಬಂದಿದ್ದು ಮತ್ತೆ ಒಂದು ಹೈ ಹೋಯ್ತು. ಅಂದ್ರೆ ಈ ಒಂದು ಪ್ರೈಸ್ ಏನಿರುತ್ತೆ, ಇದು ಒಂದು ಹೈ, ರೈಟ್. ಇದು ಲೋ. ಸ್ಟಾರ್ಟ್ ಇಲ್ಲಿಂದ ತಗೊಂಡಿರೋದ್ರಿಂದ ಇದನ್ನ ಮೊದಲನೇ ಲೋ ಅಂತ ತಗೊಳ್ತೀವಿ. ಇನ್ ಕೇಸ್ ಪ್ರೀವಿಯಸ್ಲಿ ಇತ್ತು ಅಂದ್ರೆ ಇದನ್ನ ಕೂಡ ನಾವು ಲೋ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅಲ್ಲಿಗೆ ಇದೊಂದು ಏನಾಯ್ತು, ಲೋ ಆಯ್ತು, ಇದೊಂದು ಹೈ ಆಯ್ತು, ಕರೆಕ್ಟಾ. ಸೊ ನೆಕ್ಸ್ಟ್ ಏನಾಯ್ತು, ಈ ಒಂದು ಹೈ ಪ್ರೈಸ್ ಏನಿರುತ್ತೆ ಅದಕ್ಕಿಂತ ಮೇಲ್ಗಡೆ ಹೋಗಿದೆ ಮಾರ್ಕೆಟ್, ವಿಚ್ ಮೀನ್ಸ್ ಹೈಯರ್ ಹೈ. ಸೊ ಇಲ್ಲಿ ನಮ್ಗೆ ಏನಿರುತ್ತೆ, ಪ್ರೀವಿಯಸ್ ಹೈಗಿಂತ ಈ ಹೈ ಏನಿದೆ, ಪ್ರೀವಿಯಸ್ ಅಮೌಂಟ್ ಏನು ಈ ಹೈ ನಾವು ನೋಡ್ತಾ ಇದೀವಿ ಅದಕ್ಕಿಂತ ಮೇಲ್ಗಡೆ ಹೋಗಿದೆ, ಮತ್ತಷ್ಟು ಮೇಲ್ಗಡೆ ಹೋಗಿದೆ. ಹಾಗಾಗಿ ಇದನ್ನ ನಾವು ಇಂಗ್ಲಿಷ್ ಅಲ್ಲಿ ಹೈಯರ್ ಹೈ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಇನ್ನೊಂದಷ್ಟು ಹೈ ಅಂತ ಹೇಳ್ಬೋದು ಸಿಂಪಲ್ ಆಗಿ, ರೈಟ್. ಅಂಡ್ ನೆಕ್ಸ್ಟ್ ಏನಾಯ್ತು, ಮತ್ತೆ ಲೋ ಬಂತು, ಬಟ್ ಪ್ರೀವಿಯಸ್ ಲೋಗಿಂತ ಇದು ಲೋ ಅಲ್ಲ. ಏನಾಗಿದೆ, ಇದು ಪ್ರೀವಿಯಸ್ ಏನ್ ಲೋ ಇದೆ ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಇದೆ. ಹಾಗಾಗಿ ಇದನ್ನ ನಾವು ಹೈಯರ್ ಲೋ ಅಂತ ಹೇಳ್ತೀವಿ. ಏನ್ ಹೇಳ್ತೀವಿ, ಹೈಯರ್ ಲೋ. ಸೊ ನೆಕ್ಸ್ಟ್ ಮಾರ್ಕೆಟ್ ಇಲ್ಲಿಂದ ಮೂವ್ ಆಗುತ್ತೆ ಮತ್ತೊಂದು ಹೈಯರ್ ಹೈಗೆ ಅಂದ್ರೆ, ಸೊ ನಮಗೆ ಇಲ್ಲಿಗೆ ಕನ್ಫರ್ಮೇಶನ್ ಸಿಕ್ತು ಅಂತ ಲೆಕ್ಕ. ಸೊ ಅಲ್ಲಿಗೆ ಒಂದು ಅಪ್ ಟ್ರೆಂಡ್ ಅಂದ್ರೆ ನೋಟ್ಸ್ ಮಾಡ್ಕೊಳ್ಳಿ, ಅಪ್ ಟ್ರೆಂಡ್ ಅಂದ್ರೆ ಓಕೆ. ಸೊ ಹೈಯರ್ ಹೈ ಮತ್ತೆ ಲೋವರ್ ಹೈಗಳು ಕ್ರಿಯೇಟ್ ಆಗುತ್ತೆ. ಅಂದ್ರೆ ಮಿನಿಮಮ್ 2 ಹೈಯರ್ ಹೈ ಅಂಡ್ ಮಿನಿಮಮ್ 2 ಲೋ ಮತ್ತೆ ಹೈಯರ್ ಲೋ ಕ್ರಿಯೇಟ್ ಆಗಿತ್ತು ಅಂತ ಅಂದ್ರೆ ಅದನ್ನ ನಾವು ಅಪ್ ಟ್ರೆಂಡ್ ಅಂತ ಹೇಳ್ತೀವಿ. ಓಕೆ. ದಿಸ್ ಇಸ್ ಅಪ್ ಟ್ರೆಂಡ್. ಕ್ಲಿಯರ್? ಅಂಡ್ ಇದೇ ಒಂದ್ ವೇಳೆ ಒಂದು ಲೋ ಬಂತು, ಒಂದು ಹೈ ಕ್ರಿಯೇಟ್ ಆಯ್ತು, ಮತ್ತೆ ಒಂದು ಲೋವರ್ ಲೋ ಬಂತು, ದಿಸ್ ಇಸ್ ಲೋ, ದಿಸ್ ಇಸ್ ಲೋವರ್ ಲೋ. ಸೊ ಇದು ಒಂದು ಲೋವರ್ ಹೈ, ಅಂಡ್ ಇಲ್ಲಿ ನಮ್ಗೆ ಇದೇನಾಯ್ತು, ಡೌನ್ ಟ್ರೆಂಡ್ ಕನ್ಫರ್ಮ್ ಆಯ್ತು. ಕ್ಲಿಯರ್? ಸೊ ಅಲ್ಲಿಗೆ ಇಲ್ಲಿ ಕಂಡೀಷನ್ ಏನು, ಲೋ ಬಂತು, ಲೋಗಿಂತ ಲೋ. ಸೊ ಈ ಲೋ ಏನಿದೆ
ಅದಕ್ಕಿಂತ ಕಡಿಮೆ, ಅಂಡ್ ಇಲ್ಲೊಂದು ಹೈ ಬಂದಿದೆ, ಅಂಡ್ ಪ್ರೀವಿಯಸ್ ಹೈಗಿಂತ ಈ ಹೈ ಏನಿದೆ ಚಿಕ್ಕದಿದೆ, ಅಥವಾ ಹೈಯರ್ ಲೋ ಇಲ್ಲ, ಹೈಯರ್ ಲೋ ಇಲ್ಲಿಗೆ ಬರುತ್ತೆ. ಸೊ ಇಲ್ಲೇನಾಯ್ತು, ನಮಗೆ ಲೋವರ್ ಹೈ ಫಾರ್ಮ್ ಆಯ್ತು, ರೈಟ್? ಅಂದ್ರೆ ಪ್ರೀವಿಯಸ್ ಹೈಗಿಂತ ಕೆಳಗಡೆ ಇರುವಂತ ಒಂದು ಹೈ ಕ್ರಿಯೇಟ್ ಆಯ್ತು, ವಿಚ್ ಮೀನ್ಸ್ ಸೊ ಇಟ್ಸ್ ಅಂಡ್ ಡೌನ್ ಟ್ರೆಂಡ್. ಓಕೆ, ಅಪ್ ಟ್ರೆಂಡ್ ಅಲ್ಲಿ ಏನಿರುತ್ತೆ, ಹೈಯರ್ ಹೈಸ್ ಫಾರ್ಮ್ ಆಗುತ್ತೆ ಅಂಡ್ ಲೋ ಮತ್ತೆ ಲೋವರ್ ಹೈಸ್ ಫಾರ್ಮ್ ಆಗುತ್ತೆ. ಓಕೆ, ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಲೋವರ್ ಹೈ ಅನ್ನೋದಕ್ಕಿಂತ ಹೈಯರ್ ಅಂದ್ರೆ ಪ್ರೀವಿಯಸ್ ಗಿಂತ ಹೈಯರ್ ಲೋ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಹೈ, ರೈಟ್? ಅಪ್ ಟ್ರೆಂಡ್. ಲೋವರ್ ಲೋ, ಲೋವರ್ ಲೋ ಅಂಡ್ ಲೋವರ್ ಹೈ, ಲೋವರ್ ಹೈ, ಡೌನ್ ಟ್ರೆಂಡ್. ಎರಡೂ ಆಗಿಲ್ಲ, ಇದು ಎರಡೂ ಆಗಿಲ್ಲ ಅಂದ್ರೆ ನೋ ಟ್ರೆಂಡ್. ಏನಾಗಿಲ್ಲ? ನೋ ಟ್ರೆಂಡ್. ನೋ ಟ್ರೆಂಡ್ ಅಂದ್ರೆ ಹೆಂಗೆ? ಎಕ್ಸಾಂಪಲ್, ಒಂದು ಲೋ ಬಂತು, ಒಂದು ಹೈ ಬಂತು, ಮತ್ತೆ ಪ್ರೀವಿಯಸ್ ಲೋ ಬಂತು. ಏನಾಯ್ತು? ಈ ಪ್ರೀವಿಯಸ್ ಲೋಗೆ ಮತ್ತೆ ಬಂತು, ಮತ್ತೆ ಹೈಗೆ ಹೋಯ್ತು, ಬಟ್ ಹೈಯರ್ ಹೈ ಹೋಗಿಲ್ಲ, ಲೋವರ್ ಹೈ ಹೋಗಿಲ್ಲ, ಮತ್ತೆ ಪ್ರೀವಿಯಸ್ ಹೈ ಬಂತು, ಮತ್ತೆ ಲೋವರ್ ಲೋ ಬಂತು, ಬಟ್ ಈ ಲೋ ಏನಾಗ್ತಾ ಇಲ್ಲ, ಬ್ರೇಕ್ ಆಗ್ತಾ ಇಲ್ಲ. ಹೈಗ್ ಬಂತು, ಈ ಹೈ ಬ್ರೇಕ್ ಆಗ್ತಾ ಇಲ್ಲ. ಲೋಗ್ ಬಂತು, ಈ ಲೋ ಬ್ರೇಕ್ ಆಗ್ತಾ ಇಲ್ಲ. ಈ ಹೈಗ್ ಬಂತು, ಹೈ ಬ್ರೇಕ್ ಆಗ್ತಾ ಇಲ್ಲ. ಇದನ್ನ ನಾವೇನ್ ಹೇಳ್ತೀವಿ ಅಂದ್ರೆ ಸೈಡ್ ವೇಸ್ ಅಂತ ಹೇಳ್ತೀವಿ. ಅಂದ್ರೆ ಅಪ್ ಟ್ರೆಂಡು ಇಲ್ಲ, ಡೌನ್ ಟ್ರೆಂಡು ಇಲ್ಲ ಅಂದ್ರೆ ನೋ ಟ್ರೆಂಡ್. ಸಿಂಪಲ್ ಆಗಿ ನೆನ್ಪಿಟ್ಕೋಬಹುದು, ರೈಟ್? ಸೊ ಈ ರೀತಿ ನಾವು ಈ ಟ್ರೆಂಡ್ಸ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ ಮ್ಯಾನ್ಯುಯಲಿ. ಅಂದ್ರೆ ಇವಾಗ ಸಿಂಪಲ್ ಆಗಿ ಇವಾಗ ನಾವೇನು SMA ಅಂತ ನೋಡಿದ್ವಿ, ಆ ಲೈನ್ ಹೀಗಿದೆ ಅಂತ ಅನ್ಕೊಳ್ಳಿ. ಓಕೆ, ಈ ಲೈನ್ ಹೀಗೆ ಹೋಗಿದೆ. ಸೊ ಇಲ್ಲಿ ಕ್ಯಾಂಡಲ್ಸ್ ಫಾರ್ಮ್ ಆಗ್ತಾ ಇದೆ. ಈ ಕ್ಯಾಂಡಲ್ ಏನಾಯ್ತು, ಒಂದು ಹೈ ಬಂತು, ಒಂದು ಲೋ ಬಂತು, ಒಂದು ಹೈಯರ್ ಹೈ ಬಂತು. ಸೊ ಇಲ್ಲಿ ನಾವು ಒಂದು ಟ್ರೆಂಡ್ ಅನ್ನ ಕನ್ಫರ್ಮ್ ಮಾಡೋದಕ್ಕೆ ಈ ರೀತಿ ಒಂದು ಎನ್ ಪ್ಯಾಟರ್ನ್ ಫಾರ್ಮ್ ಆಗ್ಬೇಕು. ನೆನ್ಪಿಟ್ಕೊಳ್ಳಿ, ಎನ್ ಪ್ಯಾಟರ್ನ್. ಸೊ ಇದು ನಮಗೆ ಮಾರ್ಕೆಟ್ ಇಲ್ಲಿಂದ ಲೋ ಬಂದಿದ್ಯಾ, ಒಂದು ಹೈ ಬಂದಿದ್ಯಾ, ಎಸ್. ಸೊ ಇಲ್ಲಿನ ಮಾರ್ಕೆಟ್ ಒಂದು ಡೌನ್ ಟ್ರೆಂಡ್ ಇದು ಅಂತ ಅನ್ಕೊಳ್ಳಿ. ಈ ಡೌನ್ ಟ್ರೆಂಡ್ ಬಾಟಮ್ ಬಂದು ಇಲ್ಲಿಂದ ರಿವರ್ಸಲ್ ಆಗಿದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇಲ್ಲಿಂದ ಒಂದು ಹೈ ಬಂತು, ಇಲ್ಲಿಂದ ಒಂದು ಹೈಯರ್ ಲೋ ಬಂತು, ಹೈಯರ್ ಲೋ, ಪ್ರೀವಿಯಸ್ ಲೋಗಿಂತ ಇದು ಮೇಲ್ಗಡೆ ಇದೆ, ಹೈಯರ್ ಲೋ. ನೆಕ್ಸ್ಟ್ ಏನಾಯ್ತು, ಪ್ರೀವಿಯಸ್ ಹೈಗಿಂತ ಮೇಲ್ಗಡೆ ಹೈ ಕ್ರಿಯೇಟ್ ಆಯ್ತು, ಅಲ್ಲಿಗೆ ಹೈಯರ್ ಹೈ. ಸೊ ಇಲ್ಲಿಗೆ ನಮಗೆ ಏನ್ ಕನ್ಫರ್ಮ್ ಆಯ್ತು, ಅಪ್ ಟ್ರೆಂಡ್ ಕನ್ಫರ್ಮ್ ಆಯ್ತು, ರೈಟ್? ಏನ್ ಕನ್ಫರ್ಮ್ ಆಯ್ತು, ಅಪ್ ಟ್ರೆಂಡ್ ಕನ್ಫರ್ಮ್ ಆಯ್ತು. ಹೈಯರ್ ಹೈ ಎರಡು ಕ್ರಿಯೇಟ್ ಆಗಿದ್ಯಾ, ಎಸ್. ಲೋ ಮತ್ತೆ ಲೋವರ್ ಹೈಯರ್ ಲೋ ಕನ್ಫರ್ಮ್ ಆಗಿದ್ಯಾ, ಎಸ್. ಎನ್ ಪ್ಯಾಟರ್ನ್ ಕನ್ಫರ್ಮ್ ಆಯ್ತಾ, ಎಸ್. ಸೊ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ಟ್ರೇಡ್ ತಗೊಳ್ಳೋದಲ್ಲ, ವಿ ಹ್ಯಾವ್ ಟು ಬೈ ಅಟ್ ದ ಬೆಸ್ಟ್ ಪ್ರೈಸ್, ರೈಟ್? ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ವೆಯ್ಟ್ ಮಾಡಬೇಕು ಮತ್ತೆ ಒಂದು ಹೈಯರ್ ಲೋ ಕ್ರಿಯೇಟ್ ಆಗೋದಕ್ಕೆ. ಸೊ ಈ ಒಂದು ಹೈಯರ್ ಲೋ ಕನ್ಫರ್ಮ್ ಆಗೋದು ಯಾವಾಗ ಅಂದ್ರೆ ಈ ಒಂದು ಜಾಗಕ್ಕೆ ಹತ್ರ ಬಂದಾಗ. ಸೊ ಎಲ್ಲಿವರೆಗೂ ಬರ್ಬೋದು ಇದು, ಈ ಒಂದು ಕ್ಯಾಂಡಲ್ ಎಲ್ಲಿವರೆಗೂ ಬರ್ಬೋದು ಅಂದ್ರೆ ಈ ಪ್ರೀವಿಯಸ್ಲಿ ನಾವು ಏನ್ ಹೈಯರ್ ಲೋ ನೋಡಿದ್ವಲ್ಲ ಇಲ್ಲಿವರೆಗೂ ಬರ್ಬೋದು. ಓಕೆ, ಇದ್ರ ಕೆಳಗಡೆ ಹೋಗಂಗಿಲ್ಲ. ಯಾಕೆ? ಇದ್ರ ಕೆಳಗಡೆ ಹೋಯ್ತು ಅಂದ್ರೆ ಅದು ಲೋವರ್ ಲೋ ಆಗ್ಬಿಡುತ್ತೆ, ಈ ಲೋಗಿಂತ ಕೆಳಗಡೆ ಲೋ ಆಗ್ಬಿಡುತ್ತೆ, ಅಲ್ಲಿಗೆ ಅಪ್ ಟ್ರೆಂಡ್ ಕನ್ಫರ್ಮ್ ಆಗಿಲ್ಲ, ಅಪ್ ಟ್ರೆಂಡ್ ನಮಗೆ ಎಂಟ್ರಿ ಸಿಕ್ಕಿಲ್ಲ, ರೈಟ್? ಸೊ ಅಲ್ಲಿಗೆ ನಾವೇನ್ ಮಾಡ್ತೀವಿ, ಇಲ್ಲಿಗೆ ಬರೋವರೆಗೂ ತೊಂದರೆ ಇಲ್ಲ. ಒಂದ್ ವೇಳೆ ಇಲ್ಲಿಗೆ ಬಂದು ಎಕ್ಸಾಕ್ಟ್ಲಿ ಈ ಲೈನ್ ಹತ್ರ ಇಲ್ಲೊಂದು ಕ್ಯಾಂಡಲ್ ಫಾರ್ಮ್ ಆಯ್ತು, ನಮಗೆ ರಿವರ್ಸಲ್ ಕ್ಯಾಂಡಲ್ ನೀವೇನ್ ಕಲ್ತಿದ್ದೀರಾ ಅದು ಫಾರ್ಮ್ ಆಯ್ತು ಅಂದ್ರೆ ನಮಗೆ 3 ತರದ ಕನ್ಫರ್ಮೇಶನ್ ಸಿಗುತ್ತೆ. ಮೊದಲನೇ ಕನ್ಫರ್ಮೇಶನ್ ಕ್ಯಾಂಡಲ್ ರಿವರ್ಸಲ್ ಕನ್ಫರ್ಮೇಶನ್, ರೈಟ್? ಎರಡನೇ ಕನ್ಫರ್ಮೇಶನ್ SMA ಕನ್ಫರ್ಮೇಶನ್, ಮೂವಿಂಗ್ ಆವರೇಜ್ ಲೈನ್ ಏನಿರುತ್ತೆ ಅದು ನನಗೆ ಸಪೋರ್ಟ್ ಆಗಿ ಆಕ್ಟ್ ಮಾಡ್ತಾ ಇದೆ ಅಂತ ಕನ್ಫರ್ಮ್ ಆಯ್ತು. ಓಕೆ, ಸೊ ಮೊದಲನೇದು ಕ್ಯಾಂಡಲ್ಸ್, ಕರೆಕ್ಟಾ? ಸೊ ಇಲ್ಲಿ ನಮಗೆ SMA. ಅಂಡ್ ಮೂರನೇದು ಇಲ್ಲಿ ನಮಗೆ ಸ್ವಿಂಗ್ಸ್ ಪ್ರಕಾರ ನಮಗೆ ಅಪ್ ಟ್ರೆಂಡ್ ಕನ್ಫರ್ಮ್ ಆಗುತ್ತೆ. ಸೊ ಅಲ್ಲಿಗೆ ಸ್ವಿಂಗ್ ಕನ್ಫರ್ಮೇಶನ್. ಓಕೆ, ಸೊ ಅಲ್ಲಿಗೆ ಇಲ್ಲಿ ನಮ್ಮ ಎಂಟ್ರಿ ಆಗುತ್ತೆ. ಸೊ ನಮ್ಮ ಸ್ಟಾಪ್ ಲಾಸ್ ಇದ್ರ ಕೆಳಗಡೆ, ನಮ್ಮ ಎಂಟ್ರಿ ಇಲ್ಲಿ ನಮ್ಮ ಟಾರ್ಗೆಟ್ ಹೈ. ಈ ಹೈ ಏನಿರುತ್ತಲ್ಲ ಪ್ರೀವಿಯಸ್ಲಿ ಸಿಕ್ಕಿದಂತ ಹೈ, ದಿಸ್ ವಿಲ್ ಬಿ ಅವರ್ ಫಸ್ಟ್ ಟಾರ್ಗೆಟ್. ಇದು ನಮ್ಮ ಫಸ್ಟ್ ಟಾರ್ಗೆಟ್. ಯಾಕಂದ್ರೆ ನಮಗೆ ಗೊತ್ತು ಇದು ಹೈಯರ್ ಹೈ ಹೋಗುತ್ತೆ ಅಂತ. ಬಟ್ ಫಸ್ಟ್ ಟಾರ್ಗೆಟ್ ಯಾಕೆ ಇದಕ್ಕೆ ಇಡ್ತಾ ಇದೀವಿ ಅಂದ್ರೆ ಒಂದ್ ವೇಳೆ ಅಪ್ ಟ್ರೆಂಡ್ ಓವರ್ ಆಗುತ್ತೆ ಅನ್ನೋದಾದ್ರೆ ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಬಂದ್ಬಿಡ್ಬೋದು. ಹಾಗಾಗಿ ಇದು ನಮ್ಮ ಮೊದಲನೇ ಟಾರ್ಗೆಟ್ ಆಗುತ್ತೆ. ಇಲ್ಲಿ ಹೋಗಿ ನಮ್ಗೆ ಯಾವುದೇ ರೀತಿಯ ರಿವರ್ಸಲ್ ಕ್ಯಾಂಡಲ್ಸ್ ಅಂದ್ರೆ
ಬೇರಿಶ್ ಕ್ಯಾಂಡಲ್ಸ್ ಅಂತ ನಾವೇನ್ ಹೇಳ್ತೀವಿ, ಬೇರಿಶ್ ಪ್ಯಾಟರ್ನ್ಸ್ ಅಂತ ನಾವೇನ್ ಹೇಳ್ತೀವಿ, ಅದು ಯಾವುದು ಫಾರ್ಮ್ ಆಗಿಲ್ಲ ಅಂದ್ರೆ ನಾವು ಫರ್ದರ್ ಎರಡನೇ ಟಾರ್ಗೆಟ್ ನಾವು ಇದಕ್ಕೆ ರಿವರ್ಸಲ್ ಕನ್ಫರ್ಮೇಶನ್ ಅಲ್ಲಿ ನೋಡಬಹುದು. ಸೊ ಇದಕ್ಕೆ ನಾವು ಫಿಬೊನಾಚಿ ಏನು ಟೂಲ್ಸ್ ಗಳನ್ನ ಯೂಸ್ ಮಾಡ್ತೀವಿ, ಮತ್ತೆ ಎಷ್ಟು ಮೇಲ್ಗಡೆ ಹೋಗುತ್ತೆ ಅನ್ನೋದಕ್ಕೆ. ಬಟ್ ನಾವು ಇಲ್ಲಿ ಬೇಸಿಕ್ ಕಲಿತಾ ಇರೋದ್ರಿಂದ ವಿಚ್ ಇಸ್ ಎನಫ್. ಓಕೆ, ಸೊ ಇದು ಮೊದಲನೇ ಟಾರ್ಗೆಟ್. ಸೊ ಇಲ್ಲಿಂದ ನೀವೇನ್ ಮಾಡ್ಬೋದು, ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕೊಂಡು ಫರ್ದರ್ ನಿಮ್ಮ ಟಾರ್ಗೆಟ್ಸ್ ಅನ್ನ ಬೇಕಾದ್ರೆ ಮತ್ತಷ್ಟು ಹೈಗೆ ಮೂವ್ ಮಾಡಬಹುದು. ಸೇಮ್ ಥಿಂಗ್ ಇನ್ ಡೌನ್ ಟ್ರೆಂಡ್ ಆಲ್ಸೋ. ಮಾರ್ಕೆಟ್ ಒಂದು ಅಪ್ ಟ್ರೆಂಡ್ ಹೋಗಿದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿಗೆ ರಿವರ್ಸಲ್ ಆಗ್ತಾ ಇದೆ ಡೌನ್ ಟ್ರೆಂಡ್ಗೆ. ಓಕೆ, ಸೊ ಈ ರಿವರ್ಸಲ್ ಕನ್ಫರ್ಮೇಶನ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಒಂದು ಲೋ ಆಯ್ತು, ಒಂದು ಹೈ ಆಯ್ತು, ಒಂದು ಲೋವರ್ ಲೋ ಆಯ್ತು, ಒಂದು ಲೋವರ್ ಹೈ ಆಯ್ತು. ಸೊ ಅಲ್ಲಿಗೆ ನಾವೇನ್ ಮಾಡ್ತೀವಿ, ಸೊ ಈ ಜಾಗದಲ್ಲಿ ನಾವು ಒಂದು ಎಂಟ್ರಿಯನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ. ಅಂದ್ರೆ ಒಂದು ಲೋ, ಒಂದು ಲೋವರ್ ಲೋ, ಹೈ, ಹೈಯರ್ ಲೋ. ಕರೆಕ್ಟಾ? ಸಾರಿ ಇದು ಲೋ ಅಲ್ಲ, ಇದು ಹೈ. ಓಕೆ, ಸೊ ಇದು ಲೋವರ್ ಹೈ ಅಂಡ್ ಇದು ಲೋ ಅಂಡ್ ಇಲ್ಲಿ ಲೋವರ್ ಲೋ. ಕರೆಕ್ಟಾ? ಸೊ ಇದು ಕನ್ಫರ್ಮ್ ಆಯ್ತು. ಸೊ ಅಲ್ಲಿಗೆ ನಾವು ಈ ಜಾಗದಲ್ಲಿ ಬೇಕಾದ್ರೆ ನಮ್ಮ ಪೊಸಿಷನ್ ಅನ್ನ ತಗೋಬಹುದು. ಸೊ ಇಲ್ಲಿ ನಮ್ಮ ವೆಯ್ಟ್ ಮಾಡ್ಬೇಕು. ಇಲ್ಲಿ ಯಾವ ಕ್ಯಾಂಡಲ್ ಆಗ್ಬೇಕು ನಮ್ಗೆ? ಬೇರಿಶ್ ಕ್ಯಾಂಡಲ್ ಆಗ್ಬೇಕು. ಕರೆಕ್ಟಾ? ಸೊ ಈ ಬೇರಿಶ್ ಕ್ಯಾಂಡಲ್ ಆಯ್ತು, ಮೊದಲನೇ ಕನ್ಫರ್ಮೇಶನ್. ಸೊ ಇಲ್ಲಿ ನಮಗೆ EMA ಎಲ್ಲಿರ್ಬೇಕು? ಸೊ ಮೇಲ್ಗಡೆ ಲೈನ್ ಅಲ್ಲಿ ಇರಬೇಕು. ಅಂಡ್ ಲೈನ್ ಪಕ್ಕದಲ್ಲಿ ನಮಗೆ ಈ ತರ ಒಂದು ಪ್ಯಾಟರ್ನ್ ಕನ್ಫರ್ಮ್ ಆಗ್ಬೇಕು. ಅಲ್ಲಿಗೆ SMA ಕನ್ಫರ್ಮೇಶನ್ ಆಯ್ತು. ಅಂಡ್ ಮೂರನೇದು ಸ್ವಿಂಗ್ ರಿವರ್ಸಲ್ ಕನ್ಫರ್ಮ್ ಆಯ್ತು. ಸೊ ಅಲ್ಲಿಗೆ ನಾವು ಈ ಮೂರು ಕಾರಣಗಳಿಂದಾಗಿ ಇಲ್ಲಿ ನಾವು ಟ್ರೇಡ್ ತಗೊಳ್ತಾ ಇದೀವಿ. ಸೊ ಅಲ್ಲಿಗೆ ನಮ್ಮ ಟಾರ್ಗೆಟ್ ಯಾವುದು? ಪ್ರೀವಿಯಸ್ ಲೋ ಏನಿರುತ್ತೆ ದಟ್ ವಿಲ್ ಬಿ ಅವರ್ ಟಾರ್ಗೆಟ್. ಅಂಡ್ ಇಲ್ಲಿಂದ ಯಾವುದೇ ಇಲ್ಲಿಗೆ ಬಂದಾದ್ಮೇಲೆ ಯಾವುದೇ ರೀತಿಯ ರಿವರ್ಸಲ್ ಕ್ಯಾಂಡಲ್ ಅಂದ್ರೆ ಬುಲಿಶ್ ಕ್ಯಾಂಡಲ್ಸ್ ನಮಗೆ ಫಾರ್ಮ್ ಆಗಿಲ್ಲ ಅಂದ್ರೆ ವಿ ಕ್ಯಾನ್ ಹೋಲ್ಡ್ ಅಂಟಿಲ್ ಅನ್ಲೆಸ್. ಸೊ ನಮಗೆ ರಿವರ್ಸಲ್ ಕ್ಯಾಂಡಲ್ಸ್ ಎಲ್ಲಿವರೆಗೂ ಫಾರ್ಮ್ ಆಗಲ್ವೋ ಅಲ್ಲಿವರೆಗೂ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಾಕೊಂಡು ಮತ್ತಷ್ಟು ಹೋಗ್ತಾ ಇರಬಹುದು. ಒಂದ್ ವೇಳೆ ಮಾರ್ಕೆಟ್ ನಿಮಗೆ ಏನು ಟ್ರೆಂಡಿಂಗ್ ಅಲ್ಲಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಟ್ರೇಡ್ ತಗೋಬೇಡಿ. ಒಂದ್ ವೇಳೆ ಮೂವಿಂಗ್ ಆವರೇಜ್ ಈ ತರ ನಿಮಗೆ ಸಣ್ಣದಾಗಿತ್ತು ಅಂತಂದ್ರೆ ಟ್ರೇಡ್ ತಗೋಬೇಡಿ. ಸೊ ಕ್ಯಾಂಡಲ್ಸ್ ಗಳು ನಿಮ್ಮನ್ನ ಜಾಸ್ತಿ ಕನ್ಫ್ಯೂಸ್ ಮಾಡ್ತಾ ಇದೆ ಅಂದ್ರೆ, ಈ ರೀತಿ ಎರಡೂ ಸೈಡ್ ಅಲ್ಲಿ ಶ್ಯಾಡೋ ಇರುವಂತ ಕ್ಯಾಂಡಲ್ಸ್ ಗಳಿದೆ ಅಂದ್ರೆ ಟ್ರೇಡ್ ಮಾಡಬೇಡಿ. ಆರಾಮಾಗಿ ಕುತ್ಕೊಳ್ಳಿ, ಲೈಫ್ ನ ಎಂಜಾಯ್ ಮಾಡಿ. ಕ್ಲಿಯರ್? ಸೊ ಇಷ್ಟು ಓವರ್ ಆಲ್ ಅಬೌಟ್ ನೀವು ಯಾವ ರೀತಿ ಟ್ರೆಂಡ್ಸ್ ಅನ್ನ ಐಡೆಂಟಿಫೈ ಮಾಡೋದು ಅಂತ ಟೂಲ್ಸ್ ಅನ್ನ ಯೂಸ್ ಮಾಡಿ ಮ್ಯಾನ್ಯುಯಲ್ ಆಗಿ. ಸೊ ಇದು ನಿಮಗೆ ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ ಆಗಿದ್ರು ಕೂಡ ಸೊ ಈಸಿಲಿ ಮಾಡಬಹುದು. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಮತ್ತೆ ವಿಡಿಯೋಸ್ ಅನ್ನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಅಪ್ ಟ್ರೆಂಡ್ ಆದ್ರೆ ಹೈ ಮತ್ತು ಹೈಯರ್ ಹೈಗಳು, ಲೋ ಮತ್ತೆ ಹೈಯರ್ ಲೋಗಳು. ರೈಟ್? ಸೊ ಇಲ್ಲಿ ನೆಕ್ಸ್ಟ್ ಡೌನ್ ಟ್ರೆಂಡ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ ನೀವು ಕನ್ಫರ್ಮ್ ಮಾಡಬೇಕಾಗಿರೋದೇನು? ಲೋವರ್ ಲೋಗಳು ಮತ್ತೆ ಲೋವರ್ ಹೈಗಳು. ಸೊ ಒಂದು ಎನ್ ಪ್ಯಾಟರ್ನ್ ಫಾರ್ಮ್ ಆಯ್ತು ಅಂತಂದ್ರೆ ಅಂದ್ರೆ ಈ ನಾಲ್ಕು ಕೂಡ ಆಗ್ಬೇಕು. ಹೈ, ಹೈಯರ್ ಹೈ, ಲೋ, ಹೈಯರ್ ಲೋ. ಸೊ ಈ ತರ ನೀವು ಇದನ್ನ ಬರ್ಕೊಳ್ಳಿ, ಸೊ ದಟ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಎನ್ ಪ್ಯಾಟರ್ನ್ ಕನ್ಫರ್ಮ್ ಆಯ್ತು. ಸೊ ಅಲ್ಲಿಗೆ ದಿಸ್ ಇಸ್ ದ ಕನ್ಫರ್ಮೇಶನ್. ನೆಕ್ಸ್ಟ್ ಸ್ಟೆಪ್ ಯು ಕ್ಯಾನ್ ಟೇಕ್ ಟ್ರೇಡ್. ರೈಟ್? ಸೊ ಇದು ಯಾವಾಗ ಬ್ರೇಕ್ ಆಗುತ್ತೆ ಆವಾಗ ನಿಮಗೆ ಟ್ರೆಂಡ್ ಇಸ್ ಓವರ್, ಯು ಕ್ಯಾನ್ ಎಕ್ಸಿಟ್. ಎಕ್ಸಾಂಪಲ್ಗೆ ಸೊ ಒಂದು ಹೈ ಬಂತು, ಲೋ ಬಂತು, ಹೈಯರ್ ಹೈ ಬಂತು, ಲೋವರ್ ಲೋ ಬಂತು. ಒಂದ್ ವೇಳೆ ನೀವು ಇಲ್ಲಿ ಎಂಟ್ರಿ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಗೆ ನಿಮ್ಗೆ ಏನಾಯ್ತು, ಮಾರ್ಕೆಟ್ ರಿವರ್ಸಲ್ ಆಗಕ್ ಸ್ಟಾರ್ಟ್ ಆಗ್ಬಿಡ್ತು ಅಂತ ಅನ್ಸಿದ್ರೆ ಇಲ್ಲಿ ನಿಮ್ ಪೊಸಿಷನ್ ಸ್ಕ್ವೇರ್ ಆಫ್ ಆಗ್ಬೇಕು. ಅಥವಾ ನೀವು ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು, ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಹೋಲ್ಡ್ ಮಾಡ್ಬೋದು ಅಂದ್ರೆ ಈ ಪ್ರೀವಿಯಸ್ ಹೈ ಇರುತ್ತಲ್ಲ, ಈ ಪ್ರೀವಿಯಸ್ ಲೋ ಇರುತ್ತಲ್ಲ, ಇಲ್ಲಿವರೆಗೂ ನೀವು ವೆಯ್ಟ್ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಪ್ರೀವಿಯಸ್ ಹೈಗೆ ರಿವರ್ಸಲ್ ಆದಾಗ್ಲೇ ನಿಮಗೆ ಕನ್ಫರ್ಮ್ ಆಯ್ತು ಇದು ಹೈಯರ್ ಹೈ ಹೋಗಿಲ್ಲ, ಇದೊಂದು ಪ್ರೀವಿಯಸ್ ಹೈ. ಅಲ್ಲಿಗೆ ನಿಮಗೆ ಅಪ್ ಟ್ರೆಂಡ್ ಏನಿರುತ್ತೆ ದಟ್ ಇಸ್ ಓವರ್. ಓಕೆ, ಸೊ ಇಲ್ಲಿಗೆ ಮತ್ತೆ ಬಂದ್ಬಿಡ್ತು ಅಂತಂದ್ರೆ, ಇಲ್ಲಿಗೆ ಬಂತು ಅಂತಂದ್ರೆ ಸೈಡ್ ವೇಸ್ ಕನ್ಫರ್ಮ್ ಆಯ್ತು. ಒಂದ್ ವೇಳೆ ಇಲ್ಲಿಂದ ಮತ್ತೆ ಕೆಳಗಡೆ ಹೋಯ್ತು ಅಂತಂದ್ರೆ ನಿಮಗೇನಾಯ್ತು, ಈ ಅಪ್ ಟ್ರೆಂಡ್ ಓವರ್ ಅಂತ ಕನ್ಫರ್ಮ್ ಆಯ್ತು. ಇದು ಅಪ್ ಟ್ರೆಂಡ್ ಓವರ್ ಅನ್ನುವಂತ ಮೊದಲನೇ ಅಲರ್ಟ್. ಓಕೆ, ಅಂಡ್ ಇದು ಎರಡನೇ ಅಲರ್ಟ್, ಇದು ಕನ್ಫರ್ಮೇಶನ್. ಕ್ಲಿಯರ್? ಸೊ ಮೊದಲನೇ ಅಲರ್ಟ್, ಎರಡನೇ ಅಲರ್ಟ್ ವರೆಗೂ ನೀವು ಹೋಲ್ಡ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಒನ್ಸ್ ಇದು ಬ್ರೇಕ್ ಆಯ್ತು ಅಂದ್ರೆ ಯು ಹ್ಯಾವ್ ಟು ಎಕ್ಸಿಟ್. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸತಿ ಕ್ಲೀನ್ ಆಗಿ ವಿಡಿಯೋವನ್ನ ಕೇಳಿಸ್ಕೊಳ್ಳಿ. ಪ್ರೀವಿಯಸ್ಲಿ ಇನ್ನೊಂದ್ಸತಿ ಸ್ಲೋ ಮಾಡಿ ಕೇಳಿಸ್ಕೊಳ್ಳಿ, ಸೊ ದಟ್ ನಿಮಗೆ
ಈಸಿಯಾಗಿ ಅರ್ಥ ಆಗುತ್ತೆ. ಅಂಡ್ ನೀವು ಇದನ್ನ ಏನ್ ಮಾಡ್ತಾ ಇದ್ದೀರಾ, ಸೊ ಅದನ್ನ ನೀವು ಅಸೈನ್ಮೆಂಟ್ಸ್ ಗಳಲ್ಲಿ ಮಾಡಿ. ಓಕೆ, ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಯಾವುದೋ ಒಂದು ಚಾಟ್ ಓಪನ್ ಮಾಡಿ, ಚಾಟ್ ಅಲ್ಲಿ ನೀವು ಗಮನಿಸಿ. ನಾನು ನಿಮಗೆ ಎಕ್ಸಾಂಪಲ್ಗೆ ಚಾಟ್ ಅಲ್ಲಿ ಬೇಕಾದ್ರೆ ತೋರಿಸ್ತೀನಿ. ಸೊ ಓಕೆ, ಸೊ ಇಲ್ಲಿ ನಿಮಗೆ HDFC ಬ್ಯಾಂಕ್ ಅನ್ನ ನಾನು ನಿಮಗೆ ಎಕ್ಸಾಂಪಲ್ ತಗೊಂಡಿದ್ದೀನಿ, ಸೊ ದಟ್ ಯು ಕ್ಯಾನ್ ಸಿ ಇಟ್ ವೆರಿ ವೆಲ್. ಅಂಡ್ ಇಲ್ಲಿ ನಾವು ಕಲರ್ ಅನ್ನ ಬ್ಲಾಕ್ ತಗೊಳ್ತೀನಿ. ಓಕೆ, ಸೊ ಇಲ್ಲಿಂದ ನಾವು ನೋಡೋದಾಯ್ತು ಅಂದ್ರೆ ಇದೊಂದು ಲೋ ಹೈ ಬಂತ, ಎಸ್. ಹೈಯರ್ ಲೋ ಬಂತ, ಎಸ್. ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಅಂಡ್ ಹೈಯರ್ ಹೈ, ಲೋ, ಹೈಯರ್ ಹೈ. ಅಂಡ್ ಇಲ್ಲೇನಾಯ್ತು, ಸೊ ಪ್ರೀವಿಯಸ್ ಲೋ ಏನಿರುತ್ತೆ ಅದು ಬ್ರೇಕ್ ಆಯ್ತು. ಸೊ ಅಲ್ಲಿಗೆ ಈ ಒಂದು ಅಪ್ ಟ್ರೆಂಡ್ ಏನಿರುತ್ತೆ ಇಲ್ಲಿಗೆ ಓವರ್, ಇಲ್ಲಿ ನಮ್ಮ ಪೊಸಿಷನ್ಸ್ ಕಟ್ ಆಫ್. ಕ್ಲಿಯರ್? ಎಸ್, ಇಷ್ಟೇ. ಸೊ ಇದನ್ನ ನೀವು ಚಾಟ್ ಅಲ್ಲಿ ನೀವು ಕೂಡ ಅಪ್ಲೈ ಮಾಡಿ ಇದೇ ತರ ಗಮನಿಸಿ. ತುಂಬಾ ಸ್ಕ್ರಿಪ್ಟ್ ಗಳಲ್ಲಿ ನಮಗೆ ಕನ್ಫ್ಯೂಷನ್ ಇರುತ್ತೆ. ಮಾರ್ಕೆಟ್ ಅಲ್ಲಿ ನ್ಯೂಸ್ಗೋಸ್ಕರ ಕಾಯ್ತಿರ್ತೀವಿ, ಏನೇನಕ್ಕೋ ಕಾಯ್ತಾ ಇರ್ತೀವಿ, ಬಟ್ ಆ ನ್ಯೂಸ್ ಎಲ್ಲ ಆಗಕ್ಕೂ ಮುಂಚೆ ನಮಗೆ ಅಲರ್ಟ್ಸ್ ಬಂದಿರುತ್ತೆ. ಎಕ್ಸಾಂಪಲ್ಗೆ ನೀವು ಕೆಲವೊಂದು ಸ್ಕ್ರಿಪ್ಟ್ ತುಂಬಾ ದೊಡ್ಡ ಏನು ಕ್ರಾಶ್ ಆಗಿರುವಂತದ್ದು, ಓಕೆ, ಅದನ್ನ ತಗೊಳ್ಳಿ, ಅಥವಾ ಕೋವಿಡ್ ಟೈಮ್ ತಗೊಳ್ಳಿ, ಸೊ ದಟ್ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮಾರ್ಕೆಟ್ ಅಲ್ಲಿ ಈ ತರದೊಂದು ಆಗುತ್ತೆ ಅನ್ನೋದು ನಿಮಗೆ ಚಾಟ್ ಅಲ್ಲಿ ಅಡ್ವಾನ್ಸ್ ಆಗಿ ಗೊತ್ತಾಗ್ಬಿಡುತ್ತೆ, ರೈಟ್? ಸೊ ಹೈ, ಲೋ, ಹೈಯರ್ ಹೈ, ಲೋ, ಹೈಯರ್ ಲೋ, ಹೈಯರ್ ಹೈ. ಸೊ ಇಲ್ಲೇನಾಯ್ತು, ಪ್ರೀವಿಯಸ್ ಲೋ ಏನಿರುತ್ತೆ ಅದಕ್ಕೆ ಬಂತು. ಸೊ ಅಲ್ಲಿಗೆ ಟ್ರೆಂಡ್ ಇಸ್ ಓವರ್. ಬಟ್ ಮತ್ತೆ ಏನಾಯ್ತು, ಮಾರ್ಕೆಟ್ ಟ್ರೆಂಡ್ ಹಿಡಿತು. ಅಂದ್ರೆ ಟ್ರೆಂಡ್ ಇಸ್ ಓವರ್ ಅಂತ ಇಲ್ಲಿ ಕನ್ಫರ್ಮ್ ಆಗಿದ್ದು, ಬಟ್ ಇಲ್ಲಿ ಏನಾಗಿಲ್ಲ, ಡೌನ್ ಟ್ರೆಂಡ್ ಅಂತ ಕನ್ಫರ್ಮ್ ಆಗಿಲ್ಲ, ಈ ತರ ಆಗಿಲ್ಲ. ಕರೆಕ್ಟಾ? ಟ್ರೆಂಡ್ ಅಪ್ ಟ್ರೆಂಡ್ ಮುಗೀತು ಅನ್ನೋ ಕನ್ಫರ್ಮೇಶನ್ ನಮ್ಗೆ ಇಲ್ಲಿ ಸಿಕ್ತು, ಬಟ್ ಡೌನ್ ಟ್ರೆಂಡ್ ಆಗಿಲ್ಲ, ಅಂದ್ರೆ ಎನ್ ಪ್ಯಾಟರ್ನ್ ಬಂದಿಲ್ಲ, ರೈಟ್? ಸೊ ಇಲ್ಲೇನಾಯ್ತು, ಮಾರ್ಕೆಟ್ ಇಲ್ಲೊಂದು ಫೇಕ್ ಬ್ರೇಕ್ಔಟ್ ಅನ್ನ ತಗೊಳ್ತು. ಸೊ ಇಲ್ಲಿದ್ದಂತ ಎಷ್ಟೋ ಜನ ಸೆಲ್ಲರ್ಸ್ ದುಡ್ಡನ್ನ ತಗೊಂಡು ಮತ್ತೆ ಮಾರ್ಕೆಟ್ ಏನಾಯ್ತು, ಮೇಲ್ಗಡೆ ಹೋಯ್ತು. ಸೊ ಇಲ್ಲಿಗೆ ನಾವು ಮತ್ತೆ ಅಪ್ ಟ್ರೆಂಡ್ ಡೈರೆಕ್ಷನ್ ಅಲ್ಲಿ ನೋಡೋ ಅಂತ ಒಂದು ಸ್ಥಿತಿ ಬಂತು. ಸೊ ಇಲ್ಲೇನಾಯ್ತು ನೋಡಿ, ಹೈಯರ್ ಹೈ ಬರ್ತಾ ಇಲ್ಲ. ಸೊ ಅಲ್ಲಿಗೆ ಏನಾಯ್ತು, ದಿಸ್ ಇಸ್ ನೋ ಟ್ರೆಂಡ್. ಕರೆಕ್ಟಾ? ಸೊ ಇಲ್ಲಿ ಹೈ ಅಂಡ್ ಇದು ಪ್ರೀವಿಯಸ್ ಹೈ, ರೈಟ್? ಸೊ ಅಲ್ಲಿಗೆ ನಾವು ಈ ಜಾಗದಲ್ಲಿ ಟ್ರೇಡ್ ತಗೊಂಡಿರಲ್ಲ. ಸೊ ಇಲ್ಲಿ ಏನಾಯ್ತು, ಒಂದು ಹೈಯರ್ ಹೈ ಫಾರ್ಮ್ ಆಯ್ತು. ಸೊ ಇಲ್ಲಿ ಬಟ್ ನಮಗೆ ಇದು ಎನ್ ಪ್ಯಾಟರ್ನ್ ಅಲ್ಲಿ ಪ್ರೀವಿಯಸ್ ಲೋ ಇಂದ ಒನ್ ಕನ್ಫರ್ಮೇಶನ್ ಆಯ್ತು, ಮಲ್ಟಿಪಲ್ ಕನ್ಫರ್ಮೇಶನ್ ಆಗಿಲ್ಲ. ಸೊ ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡಿರಲ್ಲ, ಅಫ್ಕೋರ್ಸ್ ನಾವು ಟ್ರೇಡ್ ಮಾಡಿರಲ್ಲ. ಅಂದ್ರೆ ಎಲ್ಲಿ ನಮಗೆ ಟ್ರೆಂಡಿಂಗ್ ಕನ್ಫರ್ಮೇಶನ್ ಆಗಿರಲ್ಲ, ನಾವಲ್ಲಿ ನಮ್ಮ ಟ್ರೇಡ್ಸ್ ಡಿಸಿಷನ್ಸ್ ಅನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ಶುಡ್ ಬಿ ಎ ಟ್ರೆಂಡ್. ಓಕೆ, ಸೊ ಇವಾಗ ಎಕ್ಸಾಂಪಲ್ಗೆ ನಿಮಗೆ ಎಸ್ ಬ್ಯಾಂಕ್ ಐ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಅಂತದೆ. ಸೊ ಎಂತ ಒಂದು ಕ್ರಾಶ್ ಆಗಿತ್ತು ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ನೋಡಿ, ಹೈ, ಲೋ, ಹೈಯರ್ ಹೈ, ಹೈಯರ್ ಲೋ, ಅಂಡ್ ಇಲ್ಲೊಂದು ಹೈಯರ್ ಹೈ ಅಂಡ್ ಲೋ. ಸೊ ಈ ಲೋ ಆಲ್ಮೋಸ್ಟ್ ಪ್ರೀವಿಯಸ್ ಲೋ ಹತ್ತಿರ ಬಂದಿದೆ. ಸೊ ಇಲ್ಲಿ ನಾವು ರಿವರ್ಸಲ್ ಆಯ್ತು ಅಂತಾನೆ ತಗೊಳ್ಳೋಣ. ಇಲ್ಲಿ ನೋಡಿ, ಫಸ್ಟ್ ಅಲರ್ಟ್ ಹೈಯರ್ ಹೈ ಏನಿರುತ್ತೆ ಅದು ಫೇಲ್ ಆಯ್ತು ಇಲ್ಲಿ. ಸೊ ಇಲ್ಲಿ ಹೈಯರ್ ಹೈ ಹೋಗಿಲ್ಲ ಮಾರ್ಕೆಟ್. ಸೊ ಈ ಒಂದು ಹೈ ಆಲ್ಮೋಸ್ಟ್ ಪ್ರೀವಿಯಸ್ ಹೈ ಅಷ್ಟು ಬಂತು ಅಂಡ್ ಲೋ ಪ್ರೀವಿಯಸ್ ಲೋ ಅಷ್ಟು ಬಂತು. ಸೊ ಇಲ್ಲಿ ಮಾರ್ಕೆಟ್ ಏನಾಯ್ತು, ಕನ್ಸಾಲಿಡೇಟ್ ಮಾಡ್ತಾ. ಸೊ ಯಾವಾಗ ಈ ಲೋ ಬ್ರೇಕ್ ಆಯ್ತು, ಯು ಕ್ಯಾನ್ ಸಿ ನಾ, ರೈಟ್? ಸೊ ಇದು ನಿಮಗೆ ನೋ ಟ್ರೆಂಡ್. ಸೊ ಇದು ಅಪ್ ಟ್ರೆಂಡ್, ಇದು ಡೌನ್ ಟ್ರೆಂಡ್. ಕ್ಲಿಯರ್? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಸಿ ದ ಚಾಟ್. ಓಕೆ, ಸೊ ಈ ತರ ನೀವು ಒಂದಷ್ಟು ಚಾಟ್ ಗಳನ್ನ ಹೈಯರ್ ಟೈಮ್ ಫ್ರೇಮ್ಸ್ ಅಲ್ಲಿ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ, ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ, ಅಥವಾ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿ. ನಿಮಗೆ ಸಾಕಷ್ಟು ಕ್ಲಾರಿಟಿ ಅನ್ನೋದು ನಿಮಗೆ ಅದರಲ್ಲಿ ಸಿಗುತ್ತೆ. ಒನ್ಸ್ ನಿಮಗೆ ಅದು ಸಿಕ್ತು ಅಂತಂದ್ಮೇಲೆ, ಕ್ಲಾರಿಟಿ ಸಿಕ್ತು ಅಂದ್ಮೇಲೆ, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಸೋ ಮೆನಿ ಥಿಂಗ್ಸ್. ಸೊ ಇದು ಬ್ಯಾಂಕ್ ನಿಫ್ಟಿ ಅಂಡ್ ಬಿಟ್ ಕಾಯಿನ್. ಸೊ ನೀವು ಯಾವುದೇ ಸ್ಕ್ರಿಪ್ಟ್ ಅಲ್ಲಿ ಟ್ರೇಡ್ ಮಾಡೋದಾದ್ರೂ ಒಂದ್ಸತಿ ಹೈಯರ್ ಟೈಮ್ ಫ್ರೇಮ್ ಹಾಕೊಳ್ಳಿ. ನೀವು ಲೋ ಟೈಮ್ ಫ್ರೇಮ್ ಅಲ್ಲಿ ನೋಡ್ರೆ ನಿಮಗೆ ಟ್ರೆಂಡ್ ತುಂಬಾ ವಾಲಟೈಲ್ ಇರುತ್ತೆ ಮಾರ್ಕೆಟ್, ರೈಟ್? ಸೊ ತುಂಬಾ ಜಾಸ್ತಿ ಟ್ರೆಂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಹಾಗಾಗಿ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿ, ನಿಮಗೆ ಒಳ್ಳೆ ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕೊಟ್ಟಿರೋ ಅಸೈನ್ಮೆಂಟ್ಸ್ ಅನ್ನ, ಅಂದ್ರೆ ಒಂದು 20-30 ಚಾಟ್ ಅಲ್ಲಿ ಈ ತರ ನೀವು ಲೋ ಮತ್ತೆ ಹೈ ಅನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ರೈಟ್? ಸೊ ಅವಾಗ ನಿಮ್ಗೆ ಏನಾಗುತ್ತೆ, ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ನಿಮಗೆ ಈ ಒಂದು ಚಾಪ್ಟರ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೇನೆಲ್ಲ ಗೊತ್ತು, ಕ್ಯಾಂಡಲ್ಸ್ ಹೇಗೆ ನೋಡೋದು ಗೊತ್ತು, ಕ್ಯಾಂಡಲ್ಸ್ ಪ್ಯಾಟರ್ನ್ಸ್ ಬಗ್ಗೆ ಗೊತ್ತು, ಎಂಟ್ರಿ ಎಲ್ಲಿ ಗೊತ್ತು, ಸ್ಟಾಪ್ ಲಾಸ್ ಗೊತ್ತು, ಟಾರ್ಗೆಟ್ ಗೊತ್ತು, ರೈಟ್? ಅದಾದ್ಮೇಲೆ ಟ್ರೆಂಡ್ ಡೈರೆಕ್ಷನ್ ಗೊತ್ತು,
ಟ್ರೆಂಡ್ ಡೈರೆಕ್ಷನ್ ಅನ್ನ ಶಾರ್ಟ್ ಕಟ್ ಅಂದ್ರೆ ಟೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಗೊತ್ತು. ಅದಾದ್ಮೇಲೆ ಮ್ಯಾನ್ಯಲಿ ಬೆಸ್ಟ್ ಪ್ರೈಸ್ ಅಲ್ಲಿ ತಗೊಳ್ಳೋದು ಹೇಗೆ ಅಂತ ಗೊತ್ತಾಯ್ತು, ರೈಟ್. ಸೊ ಇನ್ನು ನೆಕ್ಸ್ಟ್ ಏನ್ ಗೊತ್ತಾಗ್ಬೇಕು? ವೆರಿ ವೆರಿ ಸಿಂಪಲ್, ಟ್ರೇಡ್ ಮಾಡೋದು ಹೇಗೆ ಅಂತ ಗೊತ್ತಾಗ್ಬೇಕು. ಬಟ್ ಟ್ರೇಡ್ ಮಾಡೋಕ್ಕೂ ಮುಂಚೆ ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ನೀವು ಅರ್ಥ ಮಾಡ್ಕೋಬೇಕು. ನೀವು ಒಂದು ಟ್ರೇಡ್ ಅಲ್ಲಿ ಎಷ್ಟು ರಿಸ್ಕ್ ಅನ್ನ ತಗೋಬಹುದು, ಒಂದು ದಿವಸಕ್ಕೆ ಮ್ಯಾಕ್ಸಿಮಮ್ ಎಷ್ಟು ರಿಸ್ಕ್ ಅನ್ನ ತಗೋಬಹುದು ಅನ್ನೋಂತ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಬೇಕು. ಸೊ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊಳ್ತೀವಿ ವಿತೌಟ್ ಮಿಸ್. ಅದನ್ನ ನೋಡಿ ಅದಾದ್ಮೇಲೆ ನೀವು ಲೈವ್ ಟ್ರೇಡ್ಗೆ ರೆಡಿ ಆಗ್ತೀರಾ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.